ಏ ರಾಮ ಲಕ್ಷ್ಮಣರ ಬಿಟ್ಟಾರ ಬಾಣ ಏ ರಾಮ ಲಕ್ಷ್ಮಣರ ಬಿಟ್ಟಾರ ಕೆಳಗ ಬಿದ್ದ ಕುಂಭಕರ್ಣ ಇಂದ್ರಜಿತ್ನ ತಲಿಯ ಹೋಯ್ತೋ ಜಾಣ ಸೀತನ ಕಾಲಾಗ ಮುಕ್ಕಿ ಹೋಗ ಮಣ್ಣ ಅವ್ವನ ಕಾಲಾಗ ಮುಕ್ಕಿ ಹೋಗ್ಯಾರ ಮಣ್ಣ ಆಯಿ ಕಾಲಾಗ ಮುಕ್ಕಿ ಹೋಗ್ಯಾರ ಮಣ್ಣ ಕಾಂಬೋಗೆ ಸುರಪ ಮುಕ್ಕಿ ಹೋದ ಮಣ್ಣ ಗಂಡ ಹಡರ ಮುಕ್ಕಿ ಹೋದ್ರ ಮಣ್ಣ ಏ ಪಾಂಡವರೊಳಗ ಭೀಮಸೇನ ದುಷ್ಟಿದಾರ ಏ ಪಾಂಡವರೊಳಗ ಭೀಮಸೇನ ದುಷ್ಟಿದಾರ ದ್ರೌಪದಿ ಬಾಲಾಗ ಕೊಂದಾರ ಕೀಚಕನ ವೈರಿ ನಿನ್ನ ಎಳದ ಕೊಟ್ಟಿವ ಮಣ್ಣ ಗಂಗನಳ್ಳಿ ಊರಾಗ ತುಳದ ಕೊಟ್ಟಿವ ಮಣ್ಣ ಕಾಂಬೋಗಿ ಹುಡುಗ ಹಾಡಿ ಕೊಟ್ಟಿವ ಮಣ್ಣ ಮೂರು ಮಂದಿನ ಎಳದ ಕೊಟ್ಟಿವ ಮಣ್ಣ ಏ ಬಾಳಿಗೇರಿ ಊರ ಚನ್ನ ಬಸವಣ್ಣ ದಯ ಕರುಣ ಏ ಬಾಳಿಗೇರಿ ಊರ ಚನ್ನ ಬಸವಣ್ಣ ದಯ ಕರುಣ ಮಿಯಾಲಾಲ ಹೇದ ಕಣ್ಣ ಹೊಸ್ತಾದ ಮಿಯಾಲಾಲ ರಚನ ಮಸವಿನಾಳ ಊರ್ ನನ್ನ ಮಸವಿನಾಳ ಊರ್ ನಮ್ಮ ಸರ್ ಪದ ನಾವ್ ಹೇಳಿದೀವಪ್ಪ ಅಡ್ಡ ಹಾದಿ ಹಿಡ್ದಾಳತ್ತ ಇವ್ ಬ್ಯಾರೆ ಹಿಡ್ದನ್ರಿ ಅಡ್ಡ ಹಾದಿ ನಾ ಹಿಡ್ದಿಲ್ಲ ನಾನು ಪುರಾಣ ಆಧ್ಯಾತ್ಮಿಕ ಬಹಿರಂಗ ಎಲ್ಲಾ ಮಿಕ್ಸ್ ಮಾಡಿ ಹೇಳ್ಕೊತ ಬಂದ ನಿನಗ ಆದ್ರ ನಿನ್ನದಾಗದ ಹಾಂಗೆ ನಡೆದಿಲ್ಲ ಇವನದಾಗದ ಹೆಂಗ್ರಿ ನೀವ್ ಅದನ್ನ ಮಾಡ್ರಿ ನಿನ್ನ ತವ್ರ ಮನ್ಯಾಗ ತಾಯಿ ಇದ್ದೇನ ಚಂಪಾಕಲಿ ನಿನ್ನ ನಾನ ಅಂದ್ರ ಚೆಕ್ ಮಾಡ್ತಾರತ್ರಿ ಹೆಣ್ಮಕ್ಳನ್ನ ಸೀರೆ ಎತ್ತಿ ಚೆಕ್ ಮಾಡ್ತಾನತ್ತ ಹೆಣ್ಮಕ್ಳಿಗೆ ಕಲಿ ಐತತ್ತ ಇವಂಗ ಕಲಿ ಇಲ್ಲತ್ರಿ ಗಂಡ ಹಾಡವಂಗ ಹೌದ್ರಲ್ಲ ಇವ್ರಿಗೆ ನಿಮ್ಮನ್ನ ಹೆಣ್ಮಕ್ಳನ್ನ ಚೆಕ್ ಮಾಡ್ತಾರು ಅಂದಿ ನಿನಗೊಂದ್ ಮಾತು ಹೇಳ್ತೀನಿ ಕೇಳಿಪ್ಪ ಸುಮ್ಮೊಂದ ಸಣ್ಣದ ಆತ ಹೆಣ್ಮಕ್ಳನ್ನ ಕೊಲೆದಾಗ ಒಯ್ತಾರತ್ತ ಸೀರೆ ಎತ್ತಿ ಚೆಕ್ ಮಾಡ್ತಾರತ್ ಹೇಳಿದಿ ನಿಮ್ಮಂತವ್ರು ಒಂದ್ ದಗದ ಮಾಡಿದ್ರಿ ಏನ್ ಮಾಡ್ಯಾರು ಈ ಕಂಬೋಗಿ ಅಂತ ಒಂದು ಗೋಳಿ ಖರೀದಿ ಮಾಡ್ಲಕ್ಕ ಪ್ಯಾಟಿಗೆ ಹೋಗಿದ್ರು ಇಂಡಿ ಅಂತ ಪ್ಯಾಟಿಗೆ ಎತ್ತ ಖರೀದಿ ಮಾಡ್ಲಕ್ಕ ಎತ್ತ ಖರೀದಿ ಮಾಡ್ಲಕ್ಕ ಪ್ಯಾಟಿಗೆ ಹೋಗಿದ್ರು ಗಂಡಿ ಕಲೀಲ್ ಅಂದಲ್ಲ ಇವ ಪ್ಯಾಟಿಗೆ ಹೋಗಿದ್ರು ಪ್ಯಾಟಿಗೆ ಹೋದ್ರು ಇದು ಕಂಬೋಗಿ ಎತ್ತು ಹೆಂಗ ದಾಡಿಸಿ ಅದ ನೋಡ್ರಿ ಅಲ್ಲಿಗೆ ಇಲ್ಲಿಗೆ ಹಂಗ ಇಂಡಿ ಪ್ಯಾಟಿಯಾಗ ಒಂದು ಎತ್ತು ಬಹಳ ದಾಡಿಸಿ ಇತ್ರಿ ಕಂಬೋಗಿ ಅವನಗತ್ಲಿ ಅಲ್ಲಿಗೆ ಇಲ್ಲಿಗೆ ನೋಡ್ಲಕ್ಕ ಎತ್ತರಾಳ ದಮ್ಮ ದಾಡಿಸಿ ಇತ್ತು ಅಗದಿ ಮುಖ ನೋಡ್ತೀಯ ಎತ್ತಾರೆ ಖರೀದಿನ ಮಾಡಬೇಕು ಬಿಡಬಾರ್ದು ಅವ ಕೇಳ್ರಿ ಹೋಗಿ ಮಾರ್ಲಕ್ ನಿಂತಿದ್ದಲ್ಲ ಅವನ ನಿಮ್ಮಂತವ್ರು ಹೋಗಿ ರೇಟ್ ಕೇಳಿದ್ರು ಕೇಳ್ರಿ ಎಷ್ಟಪ್ಪ ಎತ್ತಿನ ರೇಟ್ ಅಂದ್ರು 50,000 ತೆಳಗಾದ್ರೆ ಒಟ್ಟ ಕೊಡಂಗಿಲ್ರಿ 50,000 ತಕ ಬಾಂದ್ರ ಕೊಡ್ತನ್ರಿ ಅಂದವ ಏ ಆತಾತಳ ಗಪ್ಪ ಜರ ನಾನು ನೋಡ್ಬೇಕಾಗ್ತತಿ ಎತ್ತಾದು ತಿರುಗಾಡಿ ಹಂಗ ತಗೊಂಡ್ ಹೋಗ್ಲಕ್ ಬರಂಗಿಲ್ಲ ಅಂದವ ಅವಾಗ ಬೇಕಾದಾಗ ನೋಡ್ಕೋರ್ಲಿ ನೀವಂದ ಮ್ಯಾಲ ಮಾರಿ ನೋಡ್ತೀಯ ಎತ್ತ ಖರೀದಿ ಮಾಡ್ಬೇಕು ಮತ್ತ ಏನ್ ಮಾಡಿದೀವಿ ಎತ್ತ ಖರೀದಿ ಮಾಡವ ಸುಮ್ಮ ತಗೋಲಿಲ್ಲ ಜರಾನ ಸುತ್ತ ಹಾಕಿ ನೋಡ್ತಾನ ಗಪ್ಪ ಎತ್ತ ಅಂದ ಈ ಮಾರಿ ಕಡೆ ಹೋಗಿ ಹಂಗ ಹಿಂದ ಮುಕ್ಳಿ ಕಡೆ ಹಾದ ಬಾಂದ ಎಲ್ಲಾ ಕಡೆ ತಿರುಗಾಡಿ ಬಂದ ಒಂದ್ ದಗದ್ ಬಿದ್ದಿತ್ರಲ್ಲಿ ಸುಮಾರು ಇದ್ರ ಮುಕ್ಳಿ ಎತ್ತಿನ ಮುಕ್ಳಿ ಮೇಲೆ ಕಸಬರಿಗೆ ಸುಳಿಯಿತ್ರಿ ಇದನ್ನ ಬಿಟ್ಟು ಬಂದಾರ ಹಿಡ್ದಲ್ಲೇ ಚೆಕ್ ಮಾಡಂಗಿಲ್ಲ ಮತ್ತೆ ಹೌದ್ರಲ್ಲ ನೀ ಹೇಳ್ತಿ ಮತ್ತ ನಿನ್ನ ಚೆಕ್ ಮಾಡಂಗಿಲ್ಲ ನಿನ್ನ ಮುಕ್ಳಿ ಮ್ಯಾಗ ಯಾಕೋ ಕಸಬರಿಗೆ ಸುಳಿ ಕಸಬರಿಗೆ ಮಾರಿದ ಹೌದ್ರಲ್ಲ ದೊಡ್ಡ ಅವದಿಲ್ಲ ನೀನು ಹೇಳಿ ಕೇಳಿ ಮಣ್ಣು ಕೊಟ್ಟನು ಹೇಳಿ ಕೇಳಿ ನೀ ಹೇಳ್ರಿ ಹಿಂದ್ ಬೆನ್ನಿಗೆ ನಿಂತು ಚೂರಿ ಹಾಕ್ತಿರ್ಬೇಕು ನಂದು ಇದ್ರ ಬದ್ರ ಲಡಾಯಿ ಇದೆ ಅಂದ್ರ ನಮ್ಮ ಮಸೀಬನಾಳ ವಿದ್ಯಾತ ಜಗದಾಗ ಜೆಂಡ ಹಚ್ಚಿನ್ನೆ ಹಿಂದ್ ಗುಳುಗುಳು ಯಾವಾರಿಲ್ಲ ಗಿಚ್ಚಿ ಗಿಲಿಗಿಲಿಯಾಗಿ ಹೋದಿತ್ತು ಹೊತ್ತು ಹೊಂಡು ಗುಡ್ದ ನನ್ನ ಕೈಯಾಗ ಜಲಮ 3 ಮಂದಿದು
ಸೋಮಪ್ಪ ಹಾ ರೀ ನೀ ಹೆಂಗ ಹೆಂಗ ಯಾರೇ ಚೌವನಂಟ್ಲೆ ವಾವನು ದಗದ ಮಾಡಬೇಡ. ನಿನಗೆ ಏನು ಕೇಳಿ ನಾನು ಪ್ರಶ್ನೆ. ಏನ ಪ್ರಥಮದೊಳಗ ಸದ್ದ ಎತ್ತಿಗೆ ಅಡ್ಡ ಕೊಡದವ್ ನಡಬಾರಕ್ಕೊಂದ ತೆಗ್ಗ ಬಿದ್ದೈತಿ. ಆ ತೆಗ್ಗ ಬಿದ್ದಿರುವಂತ ಜಾಗನ್ಯಾಗ ಏನಿತ್ತು, ಏನು ಕಾರಣಕ್ಕ ಮುರಿದೈತಿ, ಅದ ಏನಾಗಿ ಉಳದೈತಿ ಇಟ್ಟ ಕೇಳಿ. ನಿನಗ 7 ಕೋಡಿನ ಬಸವಣ್ಣಪ್ಪನ ಸುದ್ದಿನ ಕೇಳೇನ. ಅದು ಬ್ಯಾರೆ ಐತಿ. ಅದು 7 ಕೋಡಿ ನಾವು ಬ್ಯಾರೆ, 3 ಕೋಡಿ ನಾವು ಬ್ಯಾರೆ. 3 ಕೋಡಿ ನಾವು ಕೋಡ ಮುರಿಬೇಕಾದ್ರ ಅದ್ರ ದಗದ ಬ್ಯಾರೆ ಆಗೈತಿ. ಪಾರ್ವತಿ ಆಶೀರ್ವಾದ ಐತಿ. ಮತ್ತ ನಿನಗ ಕಾರುಣಿಯೊಳಗ ನಿನ್ನ ಕೋಡಬಳಿಗೆ ನಾನು ತೆಗೆದಿರುವಂತ ಉಂಗುರ ಕೋಡಬಳಿಯಾಗಿ ಉಳಿಲತ್ತ ಆಶೀರ್ವಾದ ಮಾಡಿ ಹೇಳಕಿ ನಿನಗ. ಹುಚ್ಚಪೇಲಿ ಪಕ್ಕ ತಳನ ಗೊತ್ತಿಲ್ಲ, ನಿನ್ನ ತಳನ ಪಚ್ಚಿಲ್ಲ. ಗೊತ್ತಿಲ್ರಿ. ನಿನ್ನೆ ಹುಟ್ಟಿಂದ ಕಣ ತೆರೆದಿಯೋ ಸುರಪ್ಪ, ಎಟ್ಟು ಮಾತಾಡ್ಲತ್ತಿದಿ. ಹೆಚ್ಚಾರ ನೋಡ್ರಿ ಎಂಟ್ರದಾರ ನೀ. ಅವ ತಾಳ ಬರ್ಸವ ಬೇರೆ ಹೇಳ್ತಾನ್ರಿ. ಅವಂದೇನ ಅವ್ ನಡುವಿಂದ ಕೋಡ್ ಹೋಗೈತೆ ಅಂತ ಹೇಳಿರ್ಲಿ. ಅದನ್ನ ವಿಚಾರ ಮಾಡತ್ ನಾವ್ ಹೇಳ್ತಾನೆ. ಇದು ಗಪ್ಪ ಆಡಿ ಹೋಗ್ತೈತಿ ಹುಚ್ಚಿಪ್ಯಾಲ್ರಿ. ಇದ್ರ ದಗದ ಮುಗ್ದೈತಿವ. ಹೆಂಗೈತಿರಿ ಇವ್ರ ಪಕ್ಕ 7ರಾಗ ಹುಟ್ಟ್ಯಾರ. ಅವ್ರ 3 ಮಂದಿ. 3 ಮಂದಿರಿ ಪಕ್ಕ ದಿಂದಾಗ ಹುಟ್ಟಿದ್ವು ಅಂದ್ರ ಪಕ್ಕ ಜರ ಸುಟ್ಟಿರ್ತಿತ್ತು ಒಳಗ. ಹೌದ್ರಲ್ಲೇ. ಮತ್ತ ಅದಕ್ಕೆ ಹೇಳ್ಯಾರ ನೋಡಪ್ಪ, ನನಗ ತೆಲಿಗೆ ವಾದ್ ಹೋಗ್ತಾನತ್ತ ನೋಡ್ರಿ ಈರ್ ಸೂರ್ ಗಣಸ. ಹಾ ರೀ ನಿನ್ನ ತೆಲಿಗೆ ವಾದ್ ಹೋಗ್ತು, ನಿಂದ ತೆಲಿ ಮ್ಯಾಗ ಕಾಲಿಟ್ಟು ಹೋಗುತ್ತ ನಂದಿ. ತೆಲಿ ಮೇಲೆ ನೀ ಬರೇ ಮಾತಾಡಿದಿ. ಕಾಲೇ ಒದಿತನತ್ತ ನೀ ಬರೇ ಬಾಯಿ ತುಂಡಿ ಮಾತಾಡಿ 24 ತಾಸು ನಿನ್ನ ನೆತ್ತಿ ಮ್ಯಾಗ ಕಾಲ ಕೊಟ್ಟು ಕುತ್ತ ಮಗಳದನ್ನೇ. ಬೇಕಾದ್ರೆ ನಿಮ್ಮ ಅಪ್ಪನ ಹೋಗಿ ಫೋಟೋದಾಗ ನೋಡಿ ಇರ್ಕ ಅವ್ನು ಚೆಕ್ ಮಾಡ. ನಿಮ್ಮ ಪರಮಾತ್ಮನ ನೆತ್ತಿ ಮ್ಯಾಗ 24 ತಾಸು ನನ್ನ ತಾಯಿ ಗಂಗಾದೇವಿ ಕಾಲಿಟ್ಟು ಕುತ್ತಾಳ. ಕಾಲಿಟ್ಟು ಹಂಗ ಅಲ್ಲ, ಇನತನ ಇಳ್ದಿಲ್ಲಕಿ ತೆಳಗ. ಆಕಿ ತೆಳಗ ಇಳದ್ರಂದ್ರ ಲೋಕಲ ಏನ ಐತಿ. ಆಕಿ ಮ್ಯಾಲ ಕೂತಾಳ. ಸೋಮಾಕಿ ಮ್ಯಾಲ ಕೂತಾಳ ಅಂಟ್ಲಿ ಹೇಳ್ತಾನೆ ಯಾರಿಗಿರಿ. ವಿಸಾ ಕುಡ್ದ ಕೊತ್ತಿದ್ದ ಹೊಂಟಿದ 4 ಮಂದಿ ಹೆಗಲ ಮ್ಯಾಗ. ಮ್ಯಾಲ ಬಂದ ನಾವ್ ತಳ ಊರ ಅಂಟ್ಲಿ ಇವ್ರ ಅಪ್ಪನ ಸಂಧಾನ ಸಂಧಿ ಎಲ್ಲ ತಂಡಗಾಗ್ಯದ. ತಂಡಗಾಗೈತ್ರಿ. ಮಾಡ್ಕೋಬೇಕತ್ತಿ ನನ್ನ ಕೈಲಿ ಒಮ್ಮೆ ತಂಡಗ. ರೀ ಸೋಮಪ್ಪ ಇರ್ಲತ್ ಹೇಳ್ಬಿಡ ಅಂಟ್ಲಿ. ಎಟ್ಟದು ನಿನ್ನ ಬಾಯಿ ಬಾಯಿ ಐತಿಯೋ ಏನ ಬಾಟ ಹೂ ನೆಗ್ಗ ತೆಗಿತಾನ. ನೆಗ್ಗ ತೆಗಿತಾನತ್ತ. ನನಗೊಂದ್ ಮಾತು ಹೇಳ್ತಾನೆ ಕೇಳು. ಸುಮ್ಮನ್ ಸಣ್ಣ ಉದಾಹರಣೆ ಕೊಟ್ಟ. ನೀ ನೆಗ್ಗ ತೆಗಿವಲ್ಲ ಕನಕ ಅದ್ ಇರ್ಲಿ. ಯಾಕಂದ್ರ ಅದ ನೆಗ್ಗ ತೆಗಿದು ನೆಗ್ಗ ತೆಗಸ್ಕೊಳ್ಳೋದು ನೆಗ್ಗ ತೆಗಿಯಂಗ ನಿನ್ನಲ್ಲಿ ಆಗಿರ್ತೈತಿ. ಅದ್ರ ತಗದ್ ಬ್ಯಾರೇನ. ಆದ್ರ ನೆಗ್ಗ ತೆಗಿತನಂದಿ ಒಂದ್ ಮಾತು ಹೇಳ್ತಾನೆ ನಿನಗ. ಭೂಮಿ ತಾಯಿ ಉದಾಹರಣೆ ಕೊಟ್ಟ. ತಮ್ಮ ಸುರೇಶ, ಮೊದಲ 8 ಎತ್ತಿನಗಳೇ ಇತ್ತು. 8ಗಳೇ ಇದ್ದು 8 ಎತ್ತಿನಗಳೈತಿ. ಅವಾಗೂ ಇದ ಭೂಮಿ ಭೂಮಿ ಪರಕ್ಕಾಗಿಲ್ಲ. ನೆಗ್ ತೆಗದ್ ಹೊಯ್ಕೊಂಡ ಹೋಗೈತಿ. ಅದು 8 ಎತ್ತಿನಗಳೇನು. ಹಿಂದಾಗಡೆ ಬಂದೈತಿ ಎಷ್ಟ 4 ಎತ್ತಿನಗಳೇ ಬಂದು. ಅವಾಗ ಭೂಮಿ ಇದ ಇತ್ತು. ಭೂಮಿ ಐತಿ. ಎತ್ತುಗಳ ಸನೇಕ ಹೋಗ್ಯಾವ ದಾಂಡಿಗೆ. ಅದು ನೇಗಲ್ ಹೋತು. ನಾ ಎತ್ತುಗಳ ಸುದ್ದಿ ಹೇಳ್ತಾನಿಪ್ಪ. ನೆಗ್ ತೆಗಿತ ನಂದ್ರಲ್ಲ ನನಗ. 4 ಎತ್ತಿನಗಳೈತಿ. ಅದು ಹೋತು. ಅದ ಭೂಮಿ ಐತಿ. ಭೂಮಿ ಫರಕ್ಕಾಗಿಲ್ಲ. ಹಿಂದಾಗಡೆ 2 ಎತ್ತಿನಗಳೇ ಬತ್ತು. ಅದ ಭೂಮಿ ಐತಿ. ಖರೆ ಎತ್ತುಗಳ ಸಾಕತ್ತು ದಾಂಡಿಗೆ ಸರದಾವ್. ನೆಗ್ ತೆಗಿದಾಗಿಲ್ಲ. ಈಗ ಹಂಗಿಲ್ರಿ. ಈಗ ಎಲ್ಲ ಮಾಡಿ ಎತ್ತುಗಳ ಕಡೆ ಕೆಲಸ ಆಗೋತತ್ ಹೇಳಿ ಇಂಜನ್ ಮ್ಯಾಗಿನ ಟ್ರ್ಯಾಕ್ಟರ್ ತಂದು ಹಚ್ಚಾರಿ. ಈಗ ಹೊಲದಾಗ ಇಂಜನ್ ಒಳಗ ಸಿಕ್ಕ ಒದರ್ಲಾತೈತಿ. ಖರೆ ತಕ್ಕವ ಅಂದತ್ತೇನ ಭೂಮಿ. ನೆಗ್ ತೆಗಿ ಮಾರಿದ ನೀ ಯಾವ ಮೂಲ್ಯಾಗ ನೆಗ್ ತೆಗದದೇವ ನಂದ ಇವಂದ ನೆಗ್ ಹೊಂಟೈತಿ ಭೂಮಿಯಾಗ್ರಿ. ನೆಗ್ ತಟಕ ಬಿದ್ದೈತಿ ಮಗನ್ ಹೆಚ್ಚ. ಆದಿಯೋಗ ಹಿಡದ ಆದಿಶಕ್ತಿ ಎದ್ದಾಕೆ ಓದಿ ನೋಡ ವೇದಿನ ಗೋಟ. ವಾದ ವಿವಾದ ನಡೆಸಿದಿ ಆಡಮೋಟ. ನಿನ್ನ ತಕ್ಕಸ ಮುಳ ಹಾಡಂಗ ನೋಡಿ ಘಾಟ. ಅನ್ನದೇಕೆನ ಆದಿಶಕ್ತಿ ಕಮ್ಮಿ ಅಂದ್ರ ಕೊಳ್ಳಾಗ ಕಟ್ಯಾರ ಹಳಿ ಮ್ಯಾಟ. ತಿಂದಿರೋ ಏಟ ಕೊಳ್ಳಾಗ ಕಟ್ಯಾರ ಹಳಿ ಮ್ಯಾಟ. ತಿಂದಿರೋ ಏಟ ಪರಮ ಜ್ಯೋತಿ ಶಕ್ತಿಯಿಂದ ಪರಬ್ರಹ್ಮ ಹುಟ್ಟಿದ. ಪಾರ್ವತಿ ಮಗನಾದೋ ನೀಲಕಂಠ.
ಪರಶಕ್ತಿ ರಚಿಸಳ ದಿಕ್ಕಗಳ ಯಾಂಟ ಕತ್ತಿ ಗೊತ್ತ ಇಲ್ಲದ ತಗಿ ಬ್ಯಾಡ ತಾಂಟ ಏ ಹರದೆ ಹೃದಯದೇ ಹರ ಜನಸಿದ್ದ ಖಾರೆ ಏ ನಿನಗೇನ ಗೊತ್ತಾದ ಗರ್ವೇಷ್ಟ ಕೇಳ ಕಿವಿ ಕ್ವಾಟ ಏ ನಿನಗೇನ ಗೊತ್ತಾದೋ ಗರ್ವೇಷ್ಟ ಕೇಳ ಕಿವಿ ಕ್ವಾಟ ಲಕ್ಷ್ಮಿ ಜಡಿ ಎಂದ ನಾರಾಯಣ ಹುಟ್ಟ್ಯಾನೆಂದು ಏ ಶಕ್ತಿ ಪುರಾಣ ಹೆಂಗ ಬರದಿಟ್ಟ ಆಕಿದಿಂದ ಬ್ರಹ್ಮ ಅದು ಪ್ರಕಟ ಅಖಿಲ ಸಕಿಲ ಓದಿ ನೋಡ ಜಟಪಾಟ ಏ ನಾರಿ ಮಣಿಯೊಂದ 1008 ಬ್ರಹ್ಮಾಂಡ ಏ ಗಿರವಾಣಿ ಗ್ರಂಥ ಹಿಂಗ ಬರದಿಟ್ಟ ಕೇಳೋ ನೀ ಸ್ಪಷ್ಟ ಏ ಗಿರವಾಣಿ ಗ್ರಂಥ ಹಿಂಗ ಬರದಿಟ್ಟ ಕೇಳೋ ಕಿವಿ ಕ್ವಾಟ ಬಲ ಬ್ರಹ್ಮ ಎಡ ವಿಷ್ಣು ಹುಟ್ಟ್ಯಾರ ತಾಯಿ ಬಗಲ ಕೂಡಿ ಉಂಡಾರು ಒಂದೇ ಆಗಲಾಗ ತೆತ್ತಿಸ್ ಕೋಟಿ ದೇವತ್ಯಾರೆಲ್ಲ ತಗಲ್ಯಾರ ತಾಯಿ ಅಂಗುಲಿ ಮುನಿ ಅಂಗುಷ್ಟ ಕೇಳ ಹೋಗಲಾಗ ಮುಖ್ಯ ಮೂಲ ಸ್ತಂಭ ಹಿಂಗ ಬರದ ಇಟ್ಟಾರ ಅಗಮ ನಿಗಮ ತೊಗಲ ಬೊಗಲಾಗ ಏ ಕ್ರಿಯಾ ವಿಚ ಜ್ಞಾನ 3 ಒಮ್ಮೆಲೆ ಅರಿಮುಟ್ಟ ಕ್ರಿಯಾ ಜ್ಞಾನ ವಿಚ 3 ಒಮ್ಮೆಲೆ ಕ್ರಿಯಾ ವಿಚ ಜ್ಞಾನ 3 ಒಮ್ಮೆಲೆ ಅರಿಮುಟ್ಟ ಏ ಅಂಧಕಾರ ಅದರದೊಂದ ತಿಳಿಕೊಟ್ಟ ನಿನಗ ಮಂದಮತಿ ಅಂತಾರ ಚರಕಾಟ ಆದಿಶಕ್ತಿ ಕಮ್ಮಿ ಅಂದ್ರ ಏ ಕೊಳ್ಳಾಗ ಕಟ್ಯಾರ ಹಳಿ ನೆಟ್ಟ ತಿಂದಿಯೋ ಏಕ ಏನ ಕೇಳ್ತಾರ ನೋಡ್ರಿ ಯಾವ ನಮ್ಮ ಸಾವಳಿಗೆ ಮೊಹಮ್ಮದ್ ಸಾಬ್ರು ಅಂದ್ರೆ ಹೆಚ್ಚಿನ ಕವಿಗಳು ಇವ್ ಯಾರದ ಆಕಳದೋದ ಎಮ್ಮಿದೋದ ಆಕಳಿಗೆ ಜೋಡಿಸ್ಲಕ್ ಹತ್ತೇನ್ರಿ ಇವಂದ ಅಗದಾದ ಐತಿ ಏನಂತ ಹೇಳಿ ಮಾತಿನೊಳಗ ಮಾತಿಲ್ಲದವನ ಮೋತಿ ನೋಡಬಾರದು ನೀತಿ ಇಲ್ಲದ ಕೋತಿ ಹತ್ತರ ಸತ್ಯ ಕೂಡಬಾರದು ಈ ಪದ ಯಾರು ಮಾಡ್ಯಾರ್ರಿ ಅಂದೇವಾಡಿ ಮಾಸ್ತರ್ ಅಂತ ಹೇಳ್ತಾನೆ ಅಂದೇವಾಡಿ ಮಾಸ್ತರ್ ಮಾಡಿಟ್ಟಾನೋ ತೀವ್ ಹೇಳ್ತಾನೆ ಯಾರ ಕೂದ್ಲ ಓದಿ ಯಾರ ಕೈಯಾಗ ಕೊಟ್ಟಿ ಓ ಸುರೇಶ ಅಂದೇವಾಡಿ ಗೈಬಿ ಸಾಬ ಮಾಡಿಲ್ಲ ಇದನ್ನ ಸಾವಳಿಗೆ ಅವ್ರು ಮಾಡ್ಯಾರ ಸಾವಳಿಗೆ ಮೊಹಮ್ಮದ್ ಸಾಬ್ರು ಮಾಡ್ಯಾರ ಸಾವಳಿಗೆ ಮೊಹಮ್ಮದ್ ಸಾಬ್ರು ಇದನ್ನ ಖ್ಯಾಲಿ ಮಾಡಿಟ್ಟಾರು ಗೈಬಿ ಸಾಬ್ರು ಯಾಕೆ ಇದನ್ನ ಮಾಡ್ತಾರು ಗೊತ್ತೈತಿ ಸೋಮು ಎಲ್ಲಿದ್ ಬಂದದೀವ ನೀನ ತಿರ್ಬೋಕಿ ಹಚ್ಚ ನೋಡ್ರಿ ಯಾರದ್ರ ತಂದ ಯಾರಿಗ್ರೆ ಹಚ್ಚಿ ಅದೇನತ್ತಾರಲ್ಲ ಯಾವಂಗ್ರೆ ಹುಟ್ಟಿ ಯಾವಂದ್ರ ಹೆಸರು ಹೇಳುದು ಹಂಗ್ಯಾಂಗ ಹೇಳಕ್ ಬರ್ತೈತ್ರಿ ಅದ ಹೆಂಗ್ ಮಾಡಿದ್ದೀವ
ಹೊರಕಡಿ ಕೂತಲ್ಲಿ ಕಡ್ಲಿ ಕಾಳು ತಿಂತಿದ್ದ. ಇವ್ ಮಾಡೋದಾಗಲಾಕತ್ತಿತ್ರಿ. ಇವನಂತಾವ್ ಏನ್ ಮಾಡಿದ್ದ? ಹೊರಕಡಿ ಕೂತಿದ್ದ, ಮ್ಯಾಲ ಕಡ್ಲಿ ಕಾಳು ತಿಂತಿದ್ದ. ಮ್ಯಾಲ್ರೆ ಕಡ್ಲಿ ಕಾಳು ತಿಂತಿದ್ದ, ತೆಳಗರೆ ಹಾಕುತ್ತಿದ್ದ. ಅವಾಗ ಹಿರಿಯರ ಹಾದ್ ಹೊಂಟಿದ್ರು, ಒಬ್ರು ಅದೇ ಹಿಡದ ನಡೆದಿದ್ರು. ಅವ್ರಂದ್ರು ಏನಂತ ಹೇಳ್ರಿ, ತಿನ್ನುದಾರೆ ಮಾಡ್ಬೇಕಾರೆ ಹೇಳುದಾರೆ ಮಾಡಿ ಅಡ್ಡು ಒಮ್ಮೆ ಮಾಡ್ಲಾತ ಏನಂದ್ರ ಅವ್ರು. ಏನ್ ಅನ್ಬೇಕ್ರ ಆ ಮಾತಿಗೆ? ಇವ್ ಏನಂದ, ಇಲ್ರಿ ಮ್ಯಾಲ ಕಾಳ ಹಾಕಣ ಬಡ್ಡ್ಯಾಗ ಹಿಟ್ಟು ಬೀಳುದಾರ್ಲಿ ಅಂದಿವ್. ಓಹೋ ನೋಡ್ರಿ ಒಂದು ತಲಿ ಓಡು ಸುನಿಕಿನ. ಆಮ್ಯಾಗ ಇವ್ರ ಏನ್ರಿ ಅಂದಿರ್ಬೇಕಲ್ಲಪ್ಪ. ಹಿರಿಯಾರ ಅಂದ್ರು ಏನಂತ ಹೇಳಿ, ಹಿಟ್ಟು ಬೀಳಾತೈತಿ ಕರೆ ಹಾಕೋದ್ ದಮ್ ಬೀಳಾತೈತಿ, ಇನ್ನೇನ್ ತಿರುಗಿ ಹಾಕದನ್ನ ಸಣ್ಣ ಬೀಳತಕ್ಕ. ಸಣ್ಣ ಬೀಳ್ತಾನೆ ಎಟ್ ಹಾಕ್ತಾನೆ ಹಾಕಲ್ ಡಪ್ಪ ಬರ್ಸವ್ರಿ. ಕಿವಪ್ಪ ಮಾತಿನ ಮದು. ರೀ ಹುಚ್ಚಪೇಲಿ ನಿನಗಾದ ಬೆಳಗಾಗೈತಿ, ನಿನಗಿದು ಬೆಳಗಾಗೈತಿ. ಅಲ್ಲೋ ನೀ ಏನ ಬೆಳಗಾಗಲ್ದ ಹೋಗವುದೇನ ಒಟ್ಟ ಈ ಕಲಿಯುಗದಾಗ ಬಂದಿ ಅಂದ್ರ ಇಲ್ಲರ್ಲೆ ತಾಯಿ ಹೊಟ್ಟೆ ಅಂದ ಬಂದ ಕೂಸಿಗೆ ಮೊದಲು ಮಾಡಿ ತಲೆಯನ್ನ ಕೂದ್ಲು ಬೆಳಗಾಗಲಕತ್ತೇವ. ಈಗ ಹೌದ್ರಿ, ಈ ಸಣ್ಣ ಕೂಸಿಗೆ ಮೊದಲು ಮಾಡಿ ಬೆಳಗಾಗಲತ್ತೇವ. ಆಯಾ ಅವ್ರವ್ರ ಖಾನ ಪೀನದ ಮ್ಯಾಗ ಹೊಂಟೈತಿ ಅದ. ಜವಾರಿ ಕಾನನ ಬೇರೆ, ಹೈಬ್ರಿಡ್ ಕಾನನ ಬೇರೆ, ಶರೀರ ಗುಣಧರ್ಮ ಅದ. ಹಂಗೇನ ಮಾತಾಡ್ಲಕ್ ಹೋಗಬೇಡ ಸುರೇಶ. ಮತ್ ಇವ್ ಎಷ್ಟು ಮಾತಾಡ್ಲಕತ್ತಿಲ್ಲ ಮಾತು ಇದು ಅಟ್ಟು ಸೊಟ್ಟೆಲ್ಲ ನಂದದ. ಇದು ಹೆಂಗಾಗೈತಿ ಗೊತ್ತೇನ್ರಿ? ಬೆಕ್ಕಿದ ಹುಲಿಗೆ ವಿದ್ಯಾ ಕಲಿಸ್ತತ್ತು. ಹೊಳ್ಳಿ ಹುಲಿ ಅದನ್ನ ಮುರ್ಕೊಂಡ್ ತಿರ್ಲಾಕ ಬಂದದಕ್ಕಾಗಿ ಎಲ್ಲಾ ಮಾತಾಡಿರ್ತಿರ ಕರೆ. ನಿನಗೆ ನಾವ್ ಒಂದು ವಿಷಯ ಮುಚ್ಚಿಟ್ಟಿರ್ತೀನಿ, ಅವೆಲ್ಲ ಮಾತಾಡ್ಲಕ್ಕ ಆಗ್ತತಿ. ನಾ ಏನ್ ಮಾತಾಡತಿದಿ ಹೋಸಿ ಹೆಂಗ ತಿಂದ ನಾಯಿಗತ್ಲಿ ಮಾತಿಗೆ ಜರ ಅಲ್ಲೆಲ್ಲೇ ಅಡ್ತಾಡ್ರಿ ಹಿಡಿಯತನ. ಅದನ್ನ ಹಿಡಿಯವ್ರಲ್ರಿ ಇವ್ರ. ಅದಕ್ಕೆಪ್ಪ ಹೇಳಕತ್ತೀವನ್ರಿ. ಮತ್ತ 360 ದಿವ್ಸ ಇರ್ತಾವತ್ತ, ಅನ್ನ ಉಣ್ತಿತಾನತ್ತ ಅನ್ನಪೂರ್ಣೇಶ್ವರಿ. ಇದು ತಮ್ಮ ಈಗ ಏನಿದು ಪಂಚೀಕರ್ಣಿ ಮಾತಾಡಿದಿಲ್ಲ, ಇದನ್ನ ತಳದಾಗ ನಿಮ್ಮ ಅಪ್ಪಗಳು ಯಾರು ಗಂಡ ಹಾಡೋರು ತೆಗ್ದಿಲ್ಲ. ಇದನ್ನ ತೆಗದ ತಳದಾಗ ಪಂಚೀಕರ್ಣಿ ಶೋಧ ಮಾಡಿ ತೆಗದವ್ರು ನಾವು. ಅದಕ್ಕೆ ಪಂಚಕರ್ಣಿ ಪಂಡಿತ್ ಅಂತ ಹೇಳಿ ಬಿರದ ಬೆಂಗಳೂರದವ್ರು ಬಂದ್ ಕೇಸಿಂದ ಅವಾರ್ಡ್ ಕೊಟ್ಟು ಹೋಗ್ಯಾರ. ತದ್ದೇವಾಡ್ಯಾಗ ಗೊತ್ತದ ಇಲ್ಲ ನಿನಗ? ಇನ್ನ ಗೊತ್ತಿಲ್ಲ ಅವಾಗ. ಒಮ್ಮೆ ಸರ್ಚರೆ ಮಾಡಿ ನೋಡ ಫೋನ್ಯಾಗ ಒಮ್ಮೆ ಗೊತ್ತಾಗ್ತೈತಿ. ಇದು ಹೆಂಗಾಗೈತ್ರಿ, ನಂದ ತಗೊಂಡ್ ನನಗ ಹೇಳತ್ತೇನಿ ಹುಡುಗ. ಇರ್ಲಿ ನಂದ ನನಗ ಹೇಳತ್ತಿದೆ ಅತ್ತಮ್ಮ. ಏನತ್ ಹೇಳತ್ತೇನ್ರಿ, ಒಂದು ವರ್ಷದೊಳಗ ದಿವ್ಸ ಎಟ್ಟದಾವತ್ತ 365. 365 ದಿವಸದವು 365 ತುತ್ತ ಅನ್ನ ಮೇಲದಾಗ ಒಂದ್ ಹನಿ ರಕ್ತ ತಯಾರಾತತ್. ಯಾರಲ್ಲಿ? ಕಂಬೋಗಿ ಅವನ ತ್ಯಾಕ, ಕಂಬೋಗಿ ಸುರಾಪನ ತ್ಯಾಕ 365 ತುತ್ತ ಅನ್ನ ಮೇಲದಾಗ ಒಂದ್ ಹನಿ ರಕ್ತ ತಯಾರಾತತ. ಅಂತ 365 ಹನಿ ರಕ್ತ ಕರಗಿದಾಗ ಒಂದ್ ಹನಿ ಬಿಂದು ತಯಾರಾತು. ಅಂತ 365 ಹನಿ ಬಿಂದು ಕರಿದಾಗ ಒಂದ್ ಹನಿ ವೀರ್ಯ ತಯಾರಾತ, ನೀರಿನ ಆಕಾರ. ಅದು ನನ್ನಲ್ಲಿ ತಯಾರಾಗೈತಿ, ನನ್ನಟ ಅನ್ನ ನೀನು ಉಣ್ತಿಲೆ, ನಿನ್ನಲ್ಲಿ ಯಾಕೆ ಆಗಂಗಿಲ್ಲ ಅಂತ ನಾನು ಕೇಳ್ತಾನವ. ತಮ್ಮ ಇರ್ಲಿ ಕಬಲು ಕೊಡುನು. ಅನ್ನ ಅಂದ್ರ ಹೆಣ್ಣ ನನ್ನಲ್ಲಿ ಯಾಕೆ ತಯಾರಾಗಂಗಿಲ್ಲ ಅಂತ ಹೇಳಿದ್ಲೆ ನೀನು. ಹೆಣ್ಣಿಗೆ ಹೆಣ್ಣು ಆಗ್ಲಕ್ಕ ಬರಂಗಿಲ್ಲ, ಅದು ಬರುದಿಲ್ಲ. ಅನ್ನ ಅಂದ್ರ ಹೆಣ್ಣು, ನೀರ್ ಅಂದ್ರ ಹೆಣ್ಣು. ನಾನು ಅನ್ನ ಉಂಡಾಗ ನಿನ್ನಲ್ಲಿ ಆ ತಾಕತ್ತು ತಯಾರಾಗೈತಿ. ಮತ್ತ ನಾನು ಅನ್ನ ಉಣ್ಣೋದು ಬಿಡ್ಲ ನೋಡು ಆಗತೈತೇನ ಒಳಗದು ನೀರು. ಹಂಗ್ಯಾಂಗ ಆಗ್ತೈತ್ರಿ? ಆಗದಿಲ್ರಿ ಅವಾಗ. ಮತ್ತ ಇವನು ಬೋರ ಹೊಡಿಬೇಕಾಗ್ತೈತಿ. ಅನ್ನ ತಿಂದಾಗ ಆಟ ಆಗ್ತೈತ್ರಿ. ನನ್ನ ಅನ್ನ ಉಣ್ಣಬೇಕ, ನನ್ನ ನೀರು ಕುಡಿಬೇಕ. ನೀರಂದ್ರ ಹೆಣ್ಣ, ಅನ್ನ ಅಂದ್ರ ಹೆಣ್ಣು, ಭೂಮಿ ಹೆಣ್ಣು. ಇದೆಲ್ಲ ಕೂಡಿದಾಗ ನಿನ್ನಲ್ಲಿ ಮತ್ತಿದ್ರ ಇರ್ಲೇ ಬಾಳ ದೊಡ್ಡ ಅನಸ್ಕೊಂಡೆ. ನನ್ನಲ್ಲಿ ಆಗಿಲ್ಲ, ನಿನ್ನಲ್ಲಿ ತಯಾರಾಗೈತಿ. ಕಬಲು ಕೊಡುನು ಆಗ್ಲಿ ಬೇಡ. ನಿನ್ನಲ್ಲಿ ತಯಾರಾಗೈತಿ. ಯಾಕಂದ್ರ 365 ಬಿಂದು ಕರಿಗೆ ಒಂದ್ ಹನಿ ನೀರಿನ ಆಕಾರ ತಯಾರಾತು. 21 ವರ್ಷ ಪ್ರಾಯಕ್ಕೆ ಬಂದಿ. ಅದು ನಿನ್ನಲ್ಲಿ ತಯಾರಾಗಬೇಕಲ್ಲ. ನಾನ್ಲಿ ಅವ್ ಹಿಂದ ಸೂರ್ ಬಾಡಿ ಒಂದ್ ಮಾತು ಹೇಳಿದ್ ಗೊತ್ತೇನ್ರಿ? ಆಯ್ಕಿತ್ ಯಾಕ ಮಷೀನ್ ಇಲ್ಲದತೆ ಹುಚ್ಚಪೇಲಿ. ಪಕ್ಕ ಜೆರಾಕ್ಸ್ ಕೊಡೋರು ನಾವ. ಹೆಂಗ ನಿನ್ನ ಫ್ಯಾಕ್ಟ್ರಿ ಅಂತದಲ್ಲ. ನಿನ್ನ ಫ್ಯಾಕ್ಟ್ರಿಯಾಗ ಎಟ್ಟು ಹಾಕ್ತಿ ಹಾಕ, ಎಟ್ಟು ಮುದ್ದೆ ಹಾಕಿರು ಬರೀ ಲದ್ದಿ ಎಟ್ಟ ಕೊಡ್ತೀನಿ. ಜೆರಾಕ್ಸ್ ಕೊಡವ್ ನೀ ಅಲ್ಲ, ಜೆರಾಕ್ಸ್ ಕೊಡೋರು ಮತ್ತ ನಾವ. ಈಗ ನೋಡ್ರಿ ಇವನಲ್ಲೇ 365 ಹನಿ ನೀರ್ ಕರಿ ನೀರ್ ಐತಿ. ಇವನಲ್ಲಿ ಬಿಂದು ತಯಾರೈತಿ. ಅದಕ್ಕೆ ಹೆಣ್ಣ ಒಂದ್ ಹಿರಿಯಾರ ಒಂದು ಮಾತು ಹೇಳ್ಯಾರ. ಹೆಣ್ಣ ಮಗಳ 6 ತಿಂಗಳ ಬಸರಿದ್ದಳ ಅಂದ್ರ ಗಣ ಮಗ ಗುಪ್ಪಿತ 3 ತಿಂಗಳ ಅಗಾವ ಬಸರ್ ಇರ್ತಾನತ್ತ. ಇವನ ಯಾವ ಬಸರ್ ಮಾಡಿದ ಹಿಂಗೈತ್ರಿ ಎಲ್ಲಿ? ಹಂಗಿಲ್ಲದ. ಯಾಕಂದ್ರ ಆ 3 ತಿಂಗಳ ನೀರಿನ ಆಕಾರ ಬಿಂದು ನಿನ್ನಲ್ಲಿ ಮೆಟ್ಟ ಮಾಡೈತಿ. ಅದ 3 ತಿಂಗಳು ಅಗಾವ ಐತಿ. 3 ತಿಂಗಳು ನಿನ್ನಲ್ಲಿ ಅಗಾವ ಮೆಟ್ಟ ಮಾಡೈತಿ. ಅಂತಲೇ ಮನ್ಯಾಗ ಗಪ್ಪಕೊಂಡ್ರ ಗೊತ್ತಿಲ್ಲ, ಮತ್ತವ್ರ ಮನಿ ಹನಿಕ್ ಹಾಕಲಕ್ಕ ಚಾಲೋ ಮಾಡಿದೀನಿ.
ಸುಮ್ಕೊಂಡ್ರೆ ಓಡಂಗಿಲ್ಲ ಅದು ಹೊಲ ಗುಲ್ಗುಚಿ ಮಾಡತ್ತತ್ರಿ ಅದು ಬಿಡುದಿಲ್ಲ ಅದು ಅದ್ ಯಾನ 3 ತಿಂಗಳಾಗ ಮೆಟ್ಟ ಮಾಡೈತಿ ನೋಡ. ಯಾವಾಗ ಮಂದಿ ಮನೆಗೆ ಹನಿಕೆ ಹಾಕಲತ್ಲೆ ಅವಾಗ ತಾಯಿ ತಂದೆ ವಿಚಾರ ಮಾಡ್ಯಾರ. ಮಂದಿ ಬೇಲಿ ಸಿಗದ ಮಂದಿ ಹೊಲ ಮೇದ ಮಗ ಕಾಗಾಳಿ ತಂದ ದಿವಸ ಬೆಡಸ್ತಾನ ಬಾ ನಮ್ಮನ್ನ ಅಂತ ಹೇಳಿ ನನ್ನ ಹುಡುಕಾಡಿ ತಂದ ನಿನ್ನ ಕೊಳ್ಳ ಗಂಟು ಹಾಕಿದ ಬಳಕ ಅವಾಗ 3 ತಿಂಗಳಾಗ ನಿನ್ನಲ್ಲಿ ಇತ್ತದು ಇತ್ತಲ್ಲ ನಿನ್ನಲ್ಲೇ ಇತ್ತ 3 ತಿಂಗಳಾಗ ನಿಂದ ಬಿಂದು ನಿಂದ ಕಾನ ಎಲ್ಲ ನಿಂದ ಅಂತ ಹೇಳ್ತಿ. 3 ತಿಂಗಳಾಗ ನಿನ್ನಲ್ಲೇ ಇತ್ತು. ಒಂದು ಪಿಂಡ್ ಯಾಕ ತಯಾರಾಗ್ಲಿಲ್ಲ ನಿನ್ನಲ್ಲೇ ಐತದ ಆಗವನ ಇವ್ರಲ್ಲಿ ಆಗಂಗಿಲ್ರಿ ಅದ ನೋಡು. ನಿನ್ನ ತ್ಯಾಕ 3 ತಿಂಗಳಾಗ ಮೆಟ್ಟ ಮಾಡೈತಿ ಕರೆ. ಅದಕ್ಕೇನೋ ಒಂದು ಕೈ ಇಲ್ಲ ಕಾಲಿಲ್ಲ ಕಣ್ಣಿಲ್ಲ ಮೂಗಿಲ್ಲ ಕಿವಿ ಇಲ್ಲ ಬಾಯಿ ಇಲ್ಲ. ಬರೇ ಒಂದು 3 ತಿಂಗಳ ಮುಟ್ಟಿಗೆ ಅಟ್ಟು ಒಂದು ಪಿಂಡ ತಯಾರಾಗಿಲ್ಲ ನಿನ್ನಲ್ಲಿ ಐತಿ ಕರೆ. ಬರೇ ನೀರ ಕೆಲಸ ಆಗಿಲ್ಲ ಬರೇ ನೀರ. ಅದ ನೀರಿನ ಆಕಾರ ಬಂದು ಯಾವಾಗ ತಾಯಿ ಗರ್ಭದೊಳಗ ಒಡಕೊಡ್ಕೋತ ನೋಡು ಕೈಯ ಕಾಲ ಕಣ್ಣ ಮೂಗ ಕಿವಿ ಬಾಯ ಕಂಡು ಅದೋಯ್ತು ಶರೀರ ಆಗ್ಲಕ್ಕ ಚಾಲೋ ಆತ ಯಾರಲ್ಲಿ ಇದು ಹೆಣ್ಣಿನಲ್ಲಿ. ನೀ ದೊಡ್ಡ ಇದ್ಲೆ ನಿನ್ನಲ್ಲಿ ಯಾಕಾಗಲಿಲ್ಲ ಅದು 3 ತಿಂಗಳಾಗ ನಿನ್ನ ಮನ್ಯಾಗ ಐತ್ಲೆ. ಇವನಲ್ಲಿ ಜೆರಾಕ್ಸ್ ಮಿಷನ್ ಇಲ್ಲ ಇಲ್ರಿ ಇವ್ರಲ್ಲಿ ಜೆರಾಕ್ಸ್ ಮಿಷನ್ ಒಳಗ ಫ್ಯಾಕ್ಟ್ರಿ ಇಲ್ರಿ. ಫ್ಯಾಕ್ಟ್ರಿ ಮಷೀನ್ ಬೇಕಲ್ಲ ಒಳಗ ತಯಾರಾಗುವಂತದ. ಹಂಗ ತಮ್ಮ ಅದ ನಿನ್ನಲ್ಲಿ ಆಗಾವ ಐತಿ ಕರೆ ಆಗ್ಲಕ್ಕ ಬರಂಗಿಲ್ಲ. ನೀ ಹೆಂಗ ಬರೇ ಇಟ್ಕೊಂಡು ಕುಂಡ್ರ ಒಟ್ಟ ನಾ ಹಂಗಲ್ಲ. ಇದು ಭೂಮಿ ಯಾವ ಯಾವ ನಾಟಿಗೆ ಹಾಕ್ತಿ ನೋಡಿ. ಯಾವ ಜ್ವಾಳ ಹಾಕಿದೆ ಅಂದ್ರೆ ಅದ ನಾಟಿಗೆ ಕೊಡ್ತತಿ ಹೊಳ್ಳಿ. ಬೀಜ ನಾನು ಹಾಕಮತ್ತ ನಾವು ಬೀಜ ಇವನ ಬಿತ್ತಾವತ್ರಿ ಐತ್ರಿ ಅದು ಬಾದ ಮತ್ತ ಇಲ್ಲ ಬೀಜ ನಾನ ಹಾಕಮತ್ತ ಬೀಜ ನಾವನ ಹಾಕ್ತಾನತ್ರೆ. ಬೀಜ ಬಾಳ ದೊಡ್ಡದೈತಿ. ಓಹೋ ಇರ್ಲಿ ಭೂಮಿನ ಇರ್ಲಿಕ್ಕಂದ್ರ ಎದ್ರಾಗ ಹಾಕುದಿಪ್ಪ. ಅವ ಹಿಂದ ಒಬ್ಬ ಕೊಲ್ಲ ಅದನ್ಲ ತಾಳ ಬಾರ್ಸಾವ್ರಿ. ತಾಳ ಬಾರ್ಸಾಕ ಹಾಕುದ್ರಲ್ಲ ಬೀಜ ಮತ್ರಿ. ಇಲ್ಲ ಭೂಮಿನ ಇರ್ಲಿ. ಇದು ನನಗೆ ಡೌಟ್ ಬಂದೈತಿ. ಬೀಜ ನಾನ ಬಿತ್ತು ನೋವು ಅಂದಿ ಭೂಮಿನ ಇರ್ಲಿಕ್ಕಂದ್ರ ಬಿತ್ತುದಿ ಅದ್ರಾಗತ್ತ. ಹೌದ್ರಲ್ಲೇ 3 ಮಂದಿ ಟೊಪಿಗೆ ಬಿತ್ಕೋತೀರಿ ನಗಂಡವ್ರು. ಟೊಪಿಗೆ ಬಿತ್ರಿ ನಾಟಂಗಿಲ್ರಿ ಅವ ಹತ್ತದ ನುಸಿ ಹತ್ತೈತ್ರಿ. ಈಕಿ ಕೈಯಾಗ ತಂದಕ್ಕೆ ಏನೋ ಕೊಟ್ಟತ್ ನೋಡ್ ಸಣ್ಣಾಗಿರ್ತ ಗಿಲ್ಗಿಚ್ಚಿ ಕೊಟ್ಟತ್ ಬೆಲೂನಿಗೆ ಕೊಟ್ಟತ್. ಇವ್ ಯಾವ ಪುರಾಣ ಪುಸ್ತಕ ಏನೋ. ನಾ ಸಣ್ಣಾಗಿರ್ತಾಗ ನಿನ್ನ ಕೈಯಾಗ ಬೆಲೂನಿಗೆ ಕೊಟ್ನಿ ನಿನ್ನ ಕೈಯಾಗ ಅದನ್ನ ಕೊಟ್ನಿ ಗಿಲ್ಗಿಚ್ಚಿ ಕೊಟ್ನಿ ಅಂತ ಹೇಳಿದಿ. ಅಲ್ಲೋ ಬೆಲೂನಿಗೆ ಕೊಟ್ಟನಿ ಅದನ್ನ ಕೊಟ್ಟನಿ ಇದನ್ನ ಕೊಟ್ಟನಿ ಅಂತ ಹೇಳ್ತಿ. ಒಂದು ಮಾತನ್ನಿ ಅಂದ್ರೆ ಹೆಂಗ ನೀ ಜಾಗದ ಮ್ಯಾಗ ಸತ್ತ ಬೀಳ್ತಿ. ಸುಮ್ಮಿನ ಕಡೆ ಹಿರಿಯರು ಮನುಷ್ಯ ಅದಾರು ಈ ಕಡೆ ಅದಾರು ಏನ್ ಕಾಯಂಗಿಲ್ಲ ಸಾತ್ರ ಸಾಯವಲ್ಲ ಸುಮ್ ಮಾತಾಡ್ನಿ ಕಾಯ್ಬಾರ್ದು ವಿಚಾರ ಮಾಡ್ರಿ. ನಾನು ಬೆಲೂನಿಗೆ ಕೊಟ್ಟನಿ ಏತಿ ಹೇಳಿವಿ. ಹೌದ್ರಲ್ಲ ತಮ್ಮ ಪೋಳಪಟ್ಟಿದ್ರ ಬೆಲೂನಿಗೆ ಆಟ ನಡೀತೈತಿ. ಪೋಳಪಟ್ಟಿರ್ಲಿಕ್ಕೆ ಹೆಗಲ ಮ್ಯಾಗ ಇಟ್ಕೊಂಡು ತಿರುಗ್ತಿ ಬೆಲೂನಿಗೆ. ಇಲ್ಲ 3 ಮಂದಿ ಕೈಯಾಗ ಹಿಡ್ಕೊಂಡು ತಿರುಗ್ತಾರ ಇಲ್ಲಿ ಗಂಗನಳ್ಳಿ ಊರಾಗ. ಇರ್ಲಿ ಯಾಕಂದ್ರ ಹಂಗಿರಂಗಿಲ್ಲ ಅದು. ಪೋಳಪಟ್ಟಿದ್ದಾಗನ ಬೆಲೂನಿಗೆ ಆಟ ನಡೀತದ್ರಿ. ಪೋಳಪಟ್ಟಿರ್ಲಿಕ್ಕೆ ಎಲ್ಲಿಲ್ಲ ಆಡ್ಸೋದು. ಹೌದಲ್ಲ ಒಮ್ಮೆ ಹೇಳೇನಿ ಹಿಂದ ಇಬ್ರು ಕೊಲ್ಲ ಅದಾರ ಅವ್ರು. ತ್ರಿಶಕ್ತಿಯರಿಂದ ತ್ರಿಮೂರ್ತಿಗಳು ಮೊದಲಿಗೆ ಜನಶಾರ ಪಸಂದ ಒಳೆ ನಿಯಮದಿಂದ ಕೇಳೋ ನೀನು ಈ ಸಂದ. ಮೊದಲ ಇದ್ದದಿತ್ತು ಕಾಳಕದೊಂದ ಬ್ರಹ್ಮ ವಿಷ್ಣು ರುದ್ರ ಮೂವರ್ಕಿನ್ನ ಮೊದಲ ಮಮ್ಮಾಯಿ ಮಾ ಶಕ್ತಿ ಇದ್ದಾಳ ಮುಂದಿನ ಸಾಂದ. ಮಮ್ಮಾಯಿ ಮಾ ಶಕ್ತಿ ಇದ್ದಾಳ ಮುಂದಿನ ಸಾಂದ. ಪರಶಕ್ತಿ ಪಾದ ಇಟ್ಟ ಕೂಡಲೇ ಈ ಪಾದವೇ ಪೃಥ್ವಿಯಾಗ್ಯದ. ಆಪ ತೇಜ ವಾಯು ಆಕಾಶ ಭಾಗ್ಯದ. ಮಳೆಕಾಲದಿಂದ ಮೃತ್ಯ ಸಾಗ್ಯದ. ನಾರಿ ಹಣಿಗಳೊಳಗ ನವಕಾಂಡ ಜನಸಿ ಹರನ ಹೃದಯದೊಳು ತೂಗ್ಯದ ಶ್ರುತಿ ಸಾರ್ಯದ.
ಗಂಗದೋಳು ಲಿಂಗ ಮಯ ಜಾಗ ಈ ಶೃಂಗಾರ ಸೃಷ್ಟಿ ಹುಟ್ಟ್ಯದ ಮಂಗಲಾಂಗಿ ಪುರಾಣ ಬರದಿಟ್ಟದ ನಿನ್ನ ಪರಮಾತ್ಮಗ ಒಯ್ದ ಕೊಟ್ಟದ ಏ ಸರಸ್ವತಿ 9 ಲಕ್ಷ್ಮಿಯ 10 ಏ ಪಾರ್ವತಿ 11 ಅವತಾರ ತೊಟ್ಟದ ಬರದಿಟ್ಟದ ಏ ಪಾರ್ವತಿ 11 ಅವತಾರ ತೊಟ್ಟದ ಬರದಿಟ್ಟದ ಆಕಿ ಹಂಗ ರೋಮಿನ್ಯಾಗ ಲಿಂಗ ಹುಟ್ಟ್ಯಾವ ನವಕೋಟಿ ಸಾವಧಾನದಿಂದ ಕೇಳ ಹುಚ್ಚ ಘಾಟಿಯ ಬಸವ ಭುವನೇಶ್ವರಿಗಿಯಾಗ ಹೋಗಿ ಕೊಟ್ಟಿದಾನ ತಾಯಿ ತಯಾರ ಮಾಡ್ಯಾಳ ಈ ಸೃಷ್ಟಿಯ ಏನ್ ಹೇಳ್ತಾರ ನೋಡ್ರಿ ಕವಿಗಳ ಏನ್ ಹೇಳ್ತಾರ ಯಾಕಂದ್ರ ತಮ್ಮ ಪದ ಯಾವ್ದು ಹಿಡ್ದಿನಿ ಬಾಂಧ ಜವಾಬಾಗಬೇಕು ಅದ ನಿತ್ತಾಗ ಅಂದ್ರ ಕೆಲಸ ಕೊಡಂಗಿಲ್ಲ ಇದಕ್ಕ ಯಾಕಂದ್ರ ಆದಿ ಯುಗ ಹಿಡಿದು ತಕ್ಕೊಂಡು ಬಂದನ್ನೇ ಆದಿ ಯುಗ ಹಿಡಿದ ಆದಿಶಕ್ತಿ ಇದ್ದಾಳು ಓದಿ ನೋಡವೇ ದಿನ ಗೊಟ್ಟ ವಾದ ವಿವಾದ ನಡೆಸಿದಿ ಆಡಮುಟ್ಟ ನಿನ್ನಂತ ಹಿಜಡೆ ಹಾಡಂಗ ನೋಡಿ ನೀವು ಘಟ್ಟ ಕವಿ ಅದನ್ನ ಇಟ್ಟಾನ ಕರೆ ಸುಮ್ಮ ಮುಚ್ಚಿಟ್ಟಿನೇ ನಾದಿ ಶಕ್ತಿ ಕಮ್ಮ ಅಂದ್ರ ಕೊಳ್ಳಾಗ ಕಟ್ಟಿವ ಹಳಿ ಮೆಟ್ಟ ತಮ್ಮ ತಿಂದಿರೋ ಏಟ ಯಾಕಂದ್ರೆ ಸಾವಿಳಿಗೆ ಮೊಹಮ್ಮದ್ ಸಾಬ್ರು ಬರೆದಿಟ್ಟಾರ ಪರಂ ಜ್ಯೋತಿ ಶಕ್ತಿಯಿಂದ ಪರಬ್ರಹ್ಮ ಹುಟ್ಟಿದ ಪಾರ್ವತಿ ಮಗನಾದ ನೀಲಕಂಠ ಪರ ಶಕ್ತಿ ರಚಿಸಳ ದಿಕ್ಕಗಳ ಎಂಟ ಕತ್ತಿ ಗೊತ್ತ ಇಲ್ಲದ ತೆಗಿಬೇಡುತ್ತಂಟ ಹರದಿ ಹೃದಯದಿ ಹರ ಜನಿಸಿದ ಖರೆ ನಿನಗೇನ ಗೊತ್ತದ ಗರ್ವೆಷ್ಟ ಕಾಂಬೋಗಿ ಸ್ವಟ್ಟ ಹೇಳ್ತಾರದನ ಇದು ಅಲ್ಲದರಿ ಲಕ್ಷ್ಮೀ ಜಡಿಯಿಂದ ನಾರಾಯಣ ಹುಟ್ಟ್ಯಾನತ್ತ ಬರೆದಿಟ್ಟದ ಪುರಾಣ ನನ್ನ ಮನಿದ್ವಲ್ಲ ಪುರಾಣ ನಿನ್ನ ಮನಿದ್ವಲ್ಲ ಶಕ್ತಿ ಪುರಾಣದೊಳಗೆ ಬೇಕಾದ್ರೆ ಓದಿ ನೋಡು ಪುರಾಣ ನನ್ನ ಮನೆ ಆಗೋ ತಯಾರಾಗಿಲ್ಲ ನಿನ್ನ ಮನೆ ಆಗೋ ತಯಾರಾಗಿಲ್ಲ ಸುರೇಶ ಈ ಪುರಾಣ ಆಗುವಾಗ ನಾವು ಹಾಡವ್ರು ಇದ್ದಿದ್ದಿಲ್ಲ ನೀವು ಯಾಕಂದ್ರ ಯಾರ್ಯಾರ ಎಟ್ಟ ದುಡ್ಕೊಂಡಾರ ಅವ್ರ ಅಟ್ಟ ಪಡ್ಕೊಂಡಾರ ನಂದ ಎಟ್ಟ ಅಭ್ಯಾಸ ಆಗೈತಿ ಅಟ್ಟ ನಾ ಬಂದಾನೆ ನಿಂದು ಎಟ್ಟ ಅಭ್ಯಾಸ ಆಗೈತಿ ಇದ್ರ ಆಚೆ ಕಡೆ ನಿಮ್ಮ ಅಪ್ಪನ ಸುದ್ದಿ ಹೇಳ್ಕೊತ ಬಾ ಆದಿಯುಗ ಅಂತ ಹೇಳಿ ನಾ ಹೇಳ್ಕೊತ ಬಂದಾನೆ ಅದ್ರ ಆಚೆ ಕಡೆ ಬರ್ಬೇಕಲ್ಲ ನೀನು ಅದ್ರ ಆಚೆ ಕಡೆ ಬರಾಮ ಇಲ್ಲಿ ಇಲ್ಲೇ ಸುತ್ತಾಕಿ ಸೀರೆ ಐತಿ ಬರಾಮ ಇವ್ನ ದಗದ್ ಹೆಂಗೈತಿ ಗುರ್ತೈತೇನ್ರಿ ಈಗ ಅಟ್ಟ ಸೀರೆ ಸುಮಾರ ತಾರವ್ರಿ ಹಿಂದಿನವ್ರ ಮುಂದೆ ಡಪ್ಪ ಬಾರ್ಸವ್ರಿ ಮತ್ತೆ ನಾಳೆ ಹೋಗಿ ಸೀರ್ಯಾಗ ಸೇರಿದ್ರ ಜಗ್ಗಿ ತೆಗೆದ್ರೆ ಹೊರಗೆ ಬರ್ದ್ರ ಮಕ್ಕಳು 3 ಮಂದಿ ಇವ್ರು ಅಲ್ಲ ಅವ್ರನ್ಯಾಕ ನೀ ಜಗತಿ ಅಲ್ಲಿ ಸೀರ್ಯಾಗ ಕೊಳಿಲಿ ಅವ್ರು ಚೌರ್ಯಾಸಿ ಹುಳ ಲಕ್ಷ ಎಲ್ಲ ಹುಟ್ಟ್ಯಾವಿ ಶರೀರಂಬು ಸೀರ್ಯಾಗ ಇವೇನ್ ಹೇಳ್ತಾನ ನೀನು ಹುಟ್ಟ್ಯಾ ನೀವ 80 ನೋಡು ಅದಕ್ಕ ನಮ್ಮ ಪಂದೇವಾಡಿ ಅವ್ರ ಒಂದು ಮಾತು ಬರ್ದಿಟ್ಟ ರಾಜು ಕಾಸಿಮ್ರು ಗೊತ್ತದಲ್ರಿ ಏನತ್ತ ಚಲ್ಲಪಿಲಿ ಆಗಬೇಡ ಚೇರಿಯಾಗೋ ಅಲ್ಲೇ ನಿನ್ನ ಪೌರುಷ ಕೇರಿಯಾಗೋ ನಿನ್ನಂತ ಹುಳ ಲಕ್ಷ ಚೌರ್ಯಾಸಿ ಹುಟ್ಟ್ಯಾವ ಶರೀರ ಎಂಬು ಸೀರ್ಯಾಗೋ ಯಾವ ಅಂಡದ 21 ಲಕ್ಷ ಆಗ್ಲಿ ಪಿಂಡಜ 21 ಲಕ್ಷ ಜಲಜ 21 ಲಕ್ಷ ಉದ್ಬೀಜ 21 ಲಕ್ಷ 84 ಲಕ್ಷ ಜೀವರಾಶಿ ಎಲ್ಲ ಜನ್ಮ ತಾಳ್ಬೇಕಾದ್ರ ಶರೀರ ಅನ್ನುವಂತ ಸೀರಿ ಬೆನ್ನ ಹಚ್ಕೊಂಡ ಬಂದಾರ ಅವ್ರ ಹಂಗ ಬಂದಿಲ್ಲ ಇದನ್ನ ಬಿಟ್ಟ ಅವ್ರಿಗೆ ಬರ್ಲಾಕ ಬರಂಗಿಲ್ರಿ ಬರೇ ಒಂದು ಜೀವರಾಶಿ ಜನ್ಮ ತಾಳ್ಬೇಕಾದ್ರೂ ಶರೀರನು ಸೀರಿಬೇಕು ಶರೀರ ಅನ್ನುವಂತ ಸೀರಿ ಇದ್ದಾಗನ ಜೀವರಾಶಿ ಜನ್ಮ ತಾಳ್ತೈತಿ ಅದಕ್ಕ ತಾಳಕ್ ಆಗಂಗಿಲ್ಲ ಹಿಂಗ ರಾಜು ಕಾಸಿಮ್ ಅವ್ರು ಬರೆದಿಟ್ಟಾರ ಮತ್ತ ಇನ್ನೊಂದು ಮಾತ್ರಿ ಇದು ಅಲ್ಲದೊಂದ್ ಮಾತು ಹೇಳೇನ್ರಿ ಎಲ್ಲ ನನ್ನಿಂದ ಆಗೈತಿ ನಾ ಮಾಡೀನಿ ನಾ ಬಾಳ ದೊಡ್ಡವೇನ್ ಇದ್ರೊಳಗ ಗಾಂಡೊಬ್ಬ ಹೊಕ್ಕ ನೋಡ್ರಿ ಬಂದ ಹೌದ್ರಲ್ಲೇ ನನ್ನ ಬಾಳ ಮೇಟಿಗೆ ಹಚ್ಚಿ ಅನ್ನತ್ರಿ ಗಂಡನ ಕಾಲು ಬೀಳ್ರಿ
ಒಬ್ಬನ ಗಂಡನ ಮೇಲೆ ನಡೀರಿವ 5 ಗಂಡನ ಮಾಡ್ಕೋಬೇಡ್ರತ ದ್ರೌಪದನ ಸುದ್ದಿ ಹೇಳತ್ತೇನ ಇವ್ 10 ಮಂದಿ ಹುಚ್ಚಪೇಲಿ 10 ಮಂದಿನ ಆಗಲ್ಲ ಏನ ಮದುವೆ ಆಗ್ಲಕ್ಕ ಇವ್ ಗಲಾವ ಐತತ್ರಿ ರೀ 100 ಮಂದಿನ ಆಗ್ತಾನತ್ತ 10 ಮಂದಿನ ಆಗತ್ತನ 100 ಮಂದಿನ ಆಗಲ್ಲ ಕಲಾವ ಐತಿ ನೀವ್ ಒಂದ ಮಾಡ್ಕೊಂಡಿ ಅಂದ್ರ ಮೊದಲಿಂದ ಕಟ್ಟ ಮದುವೆ ಕೆತ್ತಾರತ್ತ ಹಿಂದಿಂದ ಹುಡುಕೆ ಕೆತ್ತಾರತ್ತ ಹೌದ್ರಲ್ಲೇ ಇರ್ಲಿ ನಿನ್ನ ಮಾತಿ ಕಬಲ್ ಕೊಡುನು ಸುರೇಶ ನೀ 10 ಲಗ್ನರೇ ಆಗು 100 ಲಗ್ನರೇ ಆಗ ಏನ ನನ್ನಂತದೊಂದು ಹೆಣ್ಣಿನ ಸಂಗಟ ಆಗತ್ತೀವೋ ಏನ ಹಿಂದ ಸೂರ್ ಬಾರ್ತತಿ ಅಂತದೊಂದು ಗಂಡಿನ ಸಂಗಟ ಆಗತ್ತೀವೋ ಇದನ್ನ ಹೇಳ ನನಗ 1000 ಆದ್ರೂ ಹೆಣ್ಮಕ್ಳನ್ನ ಆಗ್ಬೇಕಲ್ಲ ನೀ 1000 ಲಗ್ನ ಆದ್ರೂ ಮತ್ತ ಹೆಣ್ಣಂತದೊಂದು ಗೊಂಬಿನ ಆಗ್ಬೇಕಲ್ಲ ಗೊಂಬಿನ ಬೇಕಲ್ಲ ಆಕಿನ ಬಿಟ್ಟು ಮತ್ತೆ ಅವನ್ರಿ ಆಗ್ಯದೇನೋ ಆಕಿನ ಬಿಟ್ಟು ಎಲ್ಲಿ ಆಗ್ಲಕ್ ಬರ್ತೈತಿ ಆಕಿನ ತಗೊಂಡ ಲಗ್ನ ಆಡ್ತಿದ್ದೆ ಅಂದ್ರ ಮತ್ತ ನೀ ಹೆಂಗ ನನಗ ದೊಡ್ಡವ ಆಗ್ತೀವೋ ನನ್ನ ಕಾಲಾಗಿನ ಕರ ನೀ ಇದು ಕರ ಅಲ್ಲಿದ ಎಲ್ಲಿರೇ ಕೂತಿದ್ಯೋ ನನ್ನ ತಂಗಳ ತುಕಡಿ ನೀ ಹೆಂಗ ನನಗ ನಾನು ಬಿಟ್ಟು ಮತ್ತೊಂದು ಲಗ್ನ ಆಗೇನು ಇಲ್ರಿ ನಾವು ಒಂದೇದ ಕಿಟ ಅಟ್ಟ ಐಕಿನ ಆಗೇನ್ರಿ ಎರಡನೇದ ನಮ್ಮ ಅಪ್ಪನ ತಗೊಂಡ ಲಗ್ನ ಮಾಡಿ ಮಕ್ಕಳ ಮಾಡಿನ ತನ್ನುವಂಗೆ ನಿನಗೆ ಯಾವ ಪುರಾಣದಾಗ್ರೆ ಬರ್ದದೇನ ಎಲ್ಲಿದ ಪುರಾಣದಾಗ ಅದನ್ನ ಇದ್ರ ಹೇಳು ಬಿಟ್ಟುಕೊಟ್ಟು 10 ಲಗ್ನ ಆಗ್ತನೋ 100 ಆಗ್ತನೋ ಅಂತ ಹೇಳಿದಿ ರೀ ಸುಮ್ಮ ಒಂದು ಮಾತು ಮಾತಾಡೋಣ್ರಿ ಹೌದ್ರಲ್ಲ 100 ಲಗ್ನ ಆದಿ ಕಬಲು ಕೊಡುನು ರೀ ಬಹಳ ದೊಡ್ಡವನಿ 100 ಮಂದಿ ಎಲ್ಲ ಎದ್ದು ಒಮ್ಮೆ ಕೆಲಸಕ್ಕೆ ಬಂದ್ರೆ ನಿಂತು ಹೊಯ್ಕೋಬೇಕತಿ ಕಂಬೋಗಿ ಕಡೆ ಗಂಗನಳ್ಳಿ ಊರಾಗ್ರಿ ಮೊಳಕಾಲೆ ಬರೋ ತಿರ್ಗಾಡೋದಾಗಿತ್ತು ಎಲ್ರಿ ಗಂಗನಳ್ಳಿ ಊರಾಗ ಹೊತ್ಕೊಂಡು ಹೋಗುದು ಹೌದ್ರಲ್ಲೇ ಕಾಲೇ ಬೇಡ ಮೊಳಕಾಲೆ ತಿರುಗೋದಾದಿತ್ತು ಗಂಡ ಹಾಡೋರು ಪಾಳೆ ರೀ ಪಾಟಿ ಹಿಂಬ್ರಿಕೆ ಆಗ್ತಾವ ಮುಂದಿನ ಪಾಟಿ ಹಿಂದೆ ತಿರುಗುತ್ತಾವ ಕರೆ ಐತಿರ್ಲ ರೀ ಹುಚ್ಚಪೇಲಿ ಮಾತಾಡಬಾರ್ದು ಅಂತೇಳಿ ಬಾಯಿ ಬೀಡ್ದೀವಿ ನಾವು ಇಟ್ಟ ಏನ್ ನಮ್ಮ ಬಾಯಿಯನ್ನ ನಮ್ಮ ಮನ್ಯಾಗ ಬಿಟ್ಟು ಬಂದಿಲ್ಲ ನೀ 100 ಲಗ್ನ ಆಗ್ತನು 20 ಲಗ್ನ ಆಗ್ತನು ಇಂದ 10 ಆಗಲ್ಲ 10 ಮಂದಿ ಎಲ್ಲ ಕೂಡಿ ಒಮ್ಮೆ ಗಂಟು ಬಿದ್ರಂದ್ರ ಹೌದ್ರಲ್ಲೇ ಕಾಚಿಟ್ಟಾರ ಅಂದಿತ್ತು ಈ 3 ಮಂದಿ ಗಂಡ ಹಾಡೋರು ರೀ ಸೋಮ ಅಕ್ಕಿ ಬಡತಕ್ಕ ನೀ ತಡದೇನು ಮಗನ ಎಟ್ಟು ಬದರ್ಲಾತಿದಿ ಶೇಂಗಾ ತಿಂದ ನಾಯಿಗತ್ಲೆ ಎಲ್ಲಿ ತಡಿತಾನ್ರಿ ಈ ಭೂಮಿ ಮೇಲೆ ಗಳೆ ಎಟ್ಟು ಹೊಡೆಯವ್ರದಾರ 3 ಮಂದಿ ರೀ ಸುಮ್ ಕೊಡ್ರಿ ಬನ್ನಿ ಹೌದ್ರಲ್ಲೇ ಇವ್ರು ಒಮ್ಮೆ ಬಂದ್ರ ಫೈನಲ್ಕ ಬಂದ್ರಿ ಇವ್ರು ಅದಕ್ಕೆ ಕೇಳ್ತಾರೋ ನಂದಿನಿ ಅಂಗದೊಳು ಲಿಂಗಮಯ ಜಾಗ ಶೃಂಗಾರ ಸೃಷ್ಟಿ ಹುಟ್ಟ್ಯದ ಮಂಗಲಾಂಗಿ ಪುರಾಣ ಪರದಿಟ್ಟದ ನಿನ್ನ ಪರಮಾತ್ಮಗ ಓದ ಕೊಟ್ಟದ ಸರಸ್ವತಿ 9 ನೋಡು ಲಕ್ಷ್ಮಿ 10 ಪಾರ್ವತಿ 11 ಅವತಾರ ತೊಟ್ಟದ ಬರೀ ನೀನು 10 ಅವತಾರ ಅದಾವ 10 ಅವತಾರದವು ಇಟ್ಟು ಬದರ್ಲಾಕ್ ಹತ್ತೇದಿ ನನಗ 11 ಅವತಾರ ಅದಾವ ನಿನಕ 1 ಅವತಾರದಾಗ ನಾ ದೊಡ್ಡಕ್ಕಿದಾನೆ ಮತ್ತ ನಿನಗ ಬರೀ 10 ಹೆಸರು ಬಂದಾವ ನನಗ 18 ಹೆಸರು ಬಂದಾವ ಹಂಗಿಲ್ಲ ಅದ ಹೆಂಗ್ರಿ ಅವ ನೀ ಯಾಕೆ ಸಣ್ಣಕ್ಕೆತ್ತಾನು ಮದುವೆ ಆಗೈತಿ ನಿನ್ನ ವಯಸ್ಸ ಕಮ್ಮಿ 18 ಇಡ್ತಾರಲ್ಲ ಅವಾಗ 21 3 ವರ್ಷ ದೊಡ್ಡ ಅವದ ನಾವು ಕದಕ ದೊಡ್ಡವಲ್ಲ ಅತ್ತ ನಾವು ಓಹೋ ಅಂದ್ರ ಹೆಂಗ ಅವನ ಲೆಕ್ಕಲಿರಿ ನೀವ್ ಹೇಳೋ ಲೆಕ್ಕ ಹೆಂಗ ನಡ್ದದಪ್ಪ ಅಂದ್ರ ನೀನು 18 ವರ್ಷದಾಕಿರ್ತಿ ಅವ 21 ವರ್ಷದವ ಇರ್ತಾನೋ ಅನಾಂಟ್ಲಿ ಅವ ಬಾಳ ದೊಡ್ಡವತಿ ಈ ಲೆಕ್ಕದರಿ ನಿಮ್ಮದ ಅವ ಎದಕ್ಕೆ ಇಟ್ಟಾರದನ್ 21 ಅನ್ನೋದು ಇವಂಗ ತಿಳಿದಿಲ್ರ ಅದಿನ ಮತ್ತೆ ತಿಳಿಯದಕ್ಕ ಅಲ್ಲ ಅತ್ತ ನಾವ ನೋಡು ಸುರೇಶ ನನಗ 18 ನಿನಗ 21 ಯಾಕೆ ಇಡ್ತಾರಪ್ಪ ಅಂತಂದ್ರ ಯಾಕ ಒಳಗ ಮಲು ಬಹಳ ಐತದ ಪಂಚಕರ್ಣಿ ಬ್ಯಾರೆ ಹೇಳ್ತೈತಿ ಏನ್ ಹೇಳ್ತೈತಿ ನೋಡು 7 ಪಟ್ಟು ಹೆಣ್ಣಿಗೆ ಕಾಮಿದ್ದಾಗ 1 ಪಟ್ಟು ಗಂಡಿಗೆ ಕಾಮಿ ಇರ್ತೈತಿ ಅಕ್ಕಿ ಬಡತಕ್ಕೆ ಇವ್ ಮಗ ತಡದ ನಡಿಲತ್ತ 3 ವರ್ಷ ಇವನು ದೊಡ್ಡವನ್ ಮಾಡಿಟ್ಟಾರ ನೋಡ್ರಿ ಅಕ್ಕಿ ಬಡತಕ್ಕೆ ಇವ್ ತಡದ ನಡಿಲತ್ತ 3 ವರ್ಷ ದೊಡ್ಡವನ್ ಮಾಡಿಟ್ಟಾರ ಅಂದ್ರೂನು ಹನುಮದೇವ್ರ ಗುಡಿಗೆ ಹೋಗ್ಯವ್ರು ಎಷ್ಟೋ ಹಾಸಿಗೆ ಹೊಳಿ ಬಂದಿಲ್ಲ ನಮ್ಮ ಮನಿ ಅಕ್ಕ ಹೊಳ್ಳ ಹಣಮಾಪ ನಿಮ್ ಹಾಸಿಗೆ ಹೋಗಿ ಬರ್ರಿ ಹೋತ್ ನಾವು ಒಳಗ್ ಕುತ್ಕೊಂಡು ಕೋಲೆದಾಗ ಕರಿ ಇವ್ರ ಮಕ್ಳು ತಕೊಂಡು ಬರುವಾರ ಇವ್ರ ಯಾಕೆ ತಕೊಂಡು ಬರ್ತಾರ್ರಿ ವಿಚಾರ ಮಾಡ್ರಿ 18 ಹಿಂಗ್ 21 ಅಂದ್ರು ಹನುಮದೇವ್ರ ಗುಡಿಗೆ ಹೋಗ್ಯಾವ ಒಂದ್ ವೇಳೆ ಅಕ್ಕಿಗೆ 21 ಇವಂಗೂ 21 ಇಬ್ರಿಗೆ ಸಮಾನ ಅದಾವ ತಿಳ್ಕೋಣು ಇವ್ ಬರ್ತಿದ್ರೆ ಇಲ್ಲಿ ಹಾಡ್ಲಕ್ಕ ಸತ್ತ ಹೋಗ್ತಿತ್ತು ಅಲ್ಲ ಕುಳಿತೈತಿ ಅದಕ್ಕ ಹೇಳತ್ತೇನ್ರಿ ಎಲ್ಲಾ ನನ್ನಿಂದ ಆಗೈತಿ ನಾನ ಮಾಡೇನಿ ನಾನ ಬಹಳ ದೊಡ್ಡವ ಅತ್ತ ಹೇಳಕತ್ತೇನಿಪ್ಪ ಅದಕ್ಕ ಹೇಳ್ತಾರ ನೋಡ್ರಿ ಎಲ್ಲ ಆಕಿ ಅಂಗ ರೋಮಿನ್ಯಾಗ ಲಿಂಗ ಹುಟ್ಟ್ಯಾವ ನವಕೋಟಿ ಅಂಗಾಲ ರೋಮಿನ್ಯಾಗ ಅಂಗಾಲ ಅನ್ನುವಂತ ರೋಮಿನ್ಯಾಗ ಬರೇ 1 ನವಕೋಟಿ ಲಿಂಗ ಹುಟ್ಟ್ಯಾವ ಯಾರಲ್ಲಿ ಇದು ತಾಯಿಯಲ್ಲಿ ಅದಕ್ಕೆ ಹೇಳ್ತಾರ ಆಕಿ ಅಂಗ ರೋಮಿನ್ಯಾಗ ಲಿಂಗ ಹುಟ್ಟ್ಯಾವ ನವಕೋಟಿ ಸಾವಧಾನದಿಂದ ಕೇಳ ಹುಚ್ಚ ಕೊಟ್ಟಿ ಬಸವ ಭುವನೇಶ್ವರಿಗೆ ಆಗ ಹೋಗಿ ಕೊಟ್ಟಿದಾನ ಬೆಟ್ಟಿ ಭೂಮಿ ತಯಾರಾತಂದಿ ನೋಡು ಅದ್ರ ಸುದ್ದಿ ಹೇಳತ್ತೀನಿ ನೋಡಿ ಈಗ ಬಂದಿನಿ ಬಸವ ಭುವನೇಶ್ವರಿಗೆ ಆಗ ಹೋಗಿ ಕೊಟ್ಟಿದಾನ ಬೆಟ್ಟಿ ತಾಯಿ ತಯಾರು ಮಾಡ್ಯಾಳು ಈ ಸೃಷ್ಟಿ ಮತ್ತೇನ್ ಹೇಳ್ತಾರ್ರಿ ಯಾಕಂದ್ರ ಬಸವ ಭುವನೇಶ್ವರಿಗೆ ಹೋಗಿ ಕೊಟ್ಟಿದಾನೋ ಬೆಟ್ಟಿ ತಾಯಿ ತಯಾರು ಮಾಡ್ಯಾಳ ಈ ಸೃಷ್ಟಿ ಎಲ್ಲಾ ನನ್ನಿಂದ ಆಗೈತಿ ಅಂತ ಹೇಳ್ತಿ
ಬಸವಣ್ಣಪ್ಪ ಯಾಕಂದ್ರ ಎಂತೆಂತ ಜಲಾಮುನಿ ಹುಟ್ಟಬೇಕಾದ್ರ ಸಹಿತ ಅಕ್ಕಿದಿಂದ ಹುಟ್ಟ್ಯಾನ. ಬಸವಣ್ಣಪ್ಪ ನಮಗ್ ಮತ್ತೆ ಬೇರೆ ಹಾಲಾಕೈತ. ಏನ್ರಿ ಅವಂದ್ ಕೇಳ್ಯಾನ್ಲ ಕೇಳ್ಯಾನ್ರಿ ಯಾವಕಿನೋ ಸಾಂಕಾಗಿ ಬಿದ್ದಾಳತ್ತ. ಶಂಕಾಗಿ ಬಿದ್ದಾಳತ್ತ ಒಬ್ಬಾಕಿ ಹೆಣ್ಮಗಳ. ಅದ್ರಾಗ ಒಬ್ಬ ಹುಟ್ಟ್ಯಾನತ್ತ. ಅದ್ರಾಗ ಒಬ್ಬ ಹುಟ್ಟ್ಯಾನತ್ತ. ಅವ ಯಾರ ಹುಚ್ಚ ಪೇಲಿ ನಮ್ಮ ಊರಾಗ ದನ ಕಾಯಿ ಹುಡುಗರು ಹೇಳ್ತಾವ ಇದನ್ನ. ಹೆಂಗ ಬಾಳ ಮಳಿ ಜೋರ ಆತಂದ್ರ ತಿರುಗತತಿ ಗೊತ್ತಿಲ್ರಿ ಗುಲಿ ಬಸವಣ್ಣ. ಶಾಂಕಿನ್ಯಾಗ ಹುಟ್ಟೈತಿಲ್ರ ಅದು ಗುಲಿ ಬಸವಣ್ಣ. ಹೌದ್ರಲ್ಲ ಮನಿ ಕೇಳೋರ್ ಪ್ರಶ್ನೆ ಕೂತಾರ ಬಿಡುಗಡೆ ಆತ್ ನೋಡಿ. ಇಲ್ಲಿ ಐತಿ ಇಟ್ಟ ಐತಿ ಅದ. ಇದನ್ನ ಹೇಳಿ ಡಪ್ಪ ಬಾರ್ಸತ್ ಹೇಳ್ತಾನೆ. ಹೇಳೇ ಡಪ್ಪ ಬಾರ್ಸ್ ಕಿಸ್ಬಾಯಿ ಕಿಸ್ಬಾಯಿ ಅಲ್ಲಿ ಅಲಿಬಾಯಿ. ಸದ್ಯ ಅದೇ ಜಲದೊಳಗಿಂದ ಜಲ ಮುನಿಗಿ ಓದ ಭಾವಸೆ ಏ ಜಲಾದೇಶ ಹಾಕಿ ಬೆಟ್ಟಾಳು ಕಟ್ಟ ಅವಂಗ 4 ಮಕ್ಕಳಿಯ ಧಾರವಾಟ ಹಾಲ ಹೆಪ್ಪ ರಕ್ತ ಬಿಗಿ ಮೋನೆ ಬೆಕ್ಕಾಟ ಆದಿಶಕ್ತಿ ಕಮ್ಮಿ ಅಂದ್ರ ಏ ಕೊಳ್ಳಾಗ ಕಟ್ಯಾರ ಹಳಿ ಆಕಾರ ಮಾಡ್ಯಂದ ತಾಯಿ ಬೀಕರದಿಂದ ಹೇಳತಾಳು ಬಸವ ಹೋಗಿದ್ದ ಜಲಮೂನಿ ಹಂತ್ಯಾಕ ಜಾಣ ಬಸವ ನುಡದ ಒಂದ ಕವತೋಕ ನಿನ್ನ ಮಕ್ಕಳಿಗೆ ಕೊಡೋ ಮೂಲ ಕಾರಣಕ ಏ 4 ಕೊಟ್ಟಾರ ನಾಟಕ ನಚಿಸುವೆ ಏನ್ ನಿರ್ಧಾರ ಏರಿಸಿ ಹೋರಾಣಕ ಭೂಮಿ ಮಾಡೋದಕ ಏನ್ ನಿರ್ಧಾರ ಏರಿಸಿ ಹೋರಾಣಕ ಮುಂದ ಕಾರಣಕ ಮಕ್ಕಳಿಗೆ ಕೊಡದಿಲ್ಲ ಅಂದ ಧಿಕ್ಕರಿಸಿ ನಿಂತ ಮೋನಿ ಮೂಳ ಬಸವಂದ ತಪ್ಪಿತ ಆಗದಿಕ್ಕ ತಾಯಿ ಹೇಳಾಳ ನಿಂದ್ರು ಈಗ ಯೋದ್ಧಾಕ ಬಸವ ಹಲ್ಲ ಕಿಸದ ನಿತ್ತ ಮದ್ಯಾಕ ಏ ಹಾಲ ಹೆಪ್ಪ ರಕ್ತ ಬಿಗಿ ಮುನಿಗಳಿಗೆ ಕೊಂದು ಏ ಸುರು ಮಾಡ್ಯಾಳ ಭೂಮಿ ತಿದ್ದೋದಕ ಸೃಷ್ಟಿ ಮಾಡೋದಕ ಏ ಸುರು ಮಾಡ್ಯಾಳ ಭೂಮಿ ತಿದ್ದೋದಕ ಸೃಷ್ಟಿ ಮಾಡೋದಕ ಭುವನೇಶ್ವರಿ ಎಂದ ಭೂಮಿ ಆಗ್ಯದ ಚೊಕ್ಕ ಬಸವಂದ ಹೇಳಬ್ಯಾಡು ನೀನು ತಿಕ್ಕ ಬೇಡು ಗೋಲಿ ಆಡು ಹುಡುಗಾಟಲ್ಯಾಕ ಇದರ ಬಗ್ಗೆ ನಿನಗೆ ತಿಳಿಸುವೆ ಚಾಕ ಏ ಓತಿ ಕಟ್ಟಿನ ಓಟ ಬೇಲಿಯ ತನಕಾಲು ಏ ಓಡ್ಯಾಡಿ ಮುಳ್ಕೊಂಡು ನಿನ್ನ ಸ್ವಣಕ ಬೇದ್ಯತ ಬ್ಯಾಣಕ ಏ ಓಡ್ಯಾಡಿ ಮುರ್ಕೊಂಡು ನಿನ್ನ ಸ್ವಣಕ ಬೇದ್ಯತ ಭಕ್ತ ಬಸವ ಶಕ್ತಿದಿಂದ ಮುಕ್ತ ಏ
ಹೆಚ್ಚಿ ತಿನ್ನವ್ರಂಗ ನೋಡಿ ಬ್ಯಾಡೋ ಪೇಚ ಅದಕ್ಕ ಏನ್ ಹೇಳತ್ಯ ನೋಡ್ರಿ ಇನ್ನ ಭಾಳ ಅದಾವ್ರಿ ದಗದ ಬಾಳದವಲ್ಲ. ಏನ್ ಹೇಳತ್ಯಾನೋ ಗಂಡನ ಕಾಲು ಬಿಡ್ರಿ, ಗಂಡನ ದೇವ್ರ, ಗಂಡನ ಸರ್ವಸ್ವ, ಗಂಡ ಮೆಟ್ಟಿಗಸ್ತಾನ, ಕಾಲಾಗ ಕಾಲುಂಗರ, ಹಣಿ ಮ್ಯಾಲ ಕುಕುಮ, ಕೊಳ್ಳಾಗ ತಾಳಿ, ಇವೆಲ್ಲ ಇರ್ಬೇಕಾದ್ರ ಗಂಡ ಬೇಕೇ ಮತ್ತ ಬೇರೆ ಏನ್ರಿ ಮಲ್ಲಮ್ಮನ ಹಂಗ ನಡೀರಿ, ಅಕ್ಕ ಮಾದೇವಿ ಹಂಗ ಹೋಗ್ರಿ, ಆ ಹೆಣ್ಮಕ್ಳ ಹಂಗಿರ್ರಿ. ಇರ್ಲಿ ಹಂಗಾರೆ ಹೋಗ್ತೀವಿ. ನೀವ್ ಮಂದಿ ಹೊಲ್ದಾಗ ಹೋಗಿ ಗುಬ್ಬಿಕಾಯಿ ಇವನು ದಗದ್ ಬ್ಯಾರೆ ಅದರಿಪ್ಪ. ಹೊಲ ಮಂದಿ ಕೈ ಕೊಡುದು, ಮಂದಿ ಹೊಲಕ್ಕ ಆಸೆ ಮಾಡೋದಿವ. ಮಂದಿ ಹೊಲ್ದಾಗ ಗುಬ್ಬಿಕಾಯಿ ಗೊತ್ತ ಹೇಳುದ್ರಿ. ಗುಬ್ಬಿರ ಕಾಯ್ರಿ ಮತ್ ಒತ್ತಾಟಿ ಇದನ್ರಿ ಮಾಡ್ರಿ, ಅದನ್ನ ನಂಗಿಲ್ಲ ನಾನು. ಹಾ ರೀ ತಮ್ಮ ಗಂಡ ದೊಡ್ಡವ ಅಂತ ಹೇಳಿದಿ, ನಿನ್ನ ಮಾತಿಗೆ ಬಂದ ಹೇಳ್ಬೇಕಾಗ್ಯದ. ನಾನು ಗಂಡ ಇದ್ರೆ ಇರ್ಬೇಕಂತವ ಎಂತಾವ್ರಿ ಮಾಡ್ಕೊಂಡ ಹೆಣ್ತಿನ ಮತ್ಯಾವ್ರೆ ಮಗ ಕಣ್ಣು ಎತ್ತಿ ನೋಡಿದ್ರೆ ಯಾಕೋ ಮಗನ ನನ್ನ ಹೆಣ್ತಿನ ಯಾಕ ಕಣ್ಣು ಎತ್ತಿ ನೋಡ್ತೀವಿ ಅಂತೇಳಿ ಕೇಳುವಂತ ಗಂಡ ಇರ್ಬೇಕು. ಅವ ಕರಿಯೋದ ಗಂಡಪ್ಪ. ಹುಚ್ಚ ಗಂಡಿದ್ರು ಮಿರಿ ಅನ್ನತಾನಿದನ ತಿಂಗಳದಾಗ ಒಮ್ಮೆ ಜೋಲಿ ಹೊಡಿವತ್ತ ಕರೆ ಆದ ಸಹಿತ ಕೇಳ್ತತಿ ಮೊದಲು ಮಾಡಿ. ಯಾಕೋ ಮಗನ ನಾನು ಹೆಣ್ತಿ ಕಡೆ ಯಾಕೆ ನೋಡ್ತಿ ಅಂತ ಹುಚ್ಚ ಗಂಡ ಸಹಿತ ಮೊದಲು ಮಾಡಿ ಕೇಳ್ತದ. ಇದು ಶಾನ್ಯ ಗಂಡ ಕಂಬೋಗಿದ. ಇವ್ ನನ್ನ ಮೆಟ್ಟಿಗಸ್ತನ ಹೇಳ್ಯಾನ್ರಲ್ಲ, ಗಂಡ ಬಹಳ ದೊಡ್ಡವ. ತಮ್ಮ ಗಂಡ ದೊಡ್ಡ ಮಂದಿ ಮಹಾಭಾರತ ಏಕೆ ಪಕ್ಕ ದಗದ ತಪ್ಪೋದು ಸುರೇಶ. ಹೆಂಗ ನೋಡು, ಕೌರವರ ಪಾಂಡವರ ಪಗಡಿ ಆಟ ಆಡುತ್ತಿದ್ರು. ಕೌರವರ ಕೈಯಾಗ ಸೋಲಾಗಿತ್ತ ಪಾಂಡವರಿಗೆ. ವಸ್ತ್ರ, ವೈಡೂರ್ಯ, ಮುತ್ತ, ರತ್ನ, ಆಸ್ತಿ, ಅಂತಸ್ತ ಎಲ್ಲಾ ಕಳ್ಕೊಂಡ ಕೂತಿದ್ರು. ಯಾರ? ಪಾಂಡವ್ರ ಕೌರವರ ಕೈಯಾಗ ಎಲ್ಲಾ ರಾಜ್ಯ ಸಹಿತ ಮೊದಲು ಮಾಡಿ ಕಳ್ಕೊಂಡ ಕೂತಿದ್ರು. ಎಲ್ಲಾ ಸೋತಿದ್ದ. ಆದ್ರ ಕೌರವರೊಳಗ ದುರ್ಯೋಧನ ಸುಮ್ಮ ಕೊಂಡ್ರಲಿಲ್ಲ. ಏನಂತಾನ ದುರ್ಯೋಧನ ಒಂದು ಮಾತು ಹೇಳ್ದ, ಏ ಧರ್ಮರಾಜ, ಎಲ್ಲಾ ಸೋತಾನೆ ಎಲ್ಲಾ ಕಳ್ಕೊಂಡನಂತ ಹೇಳ್ತಿ. ಇನ್ನ ಒಂದು ಬೆಲೆ ಬಾಳೋ ವಸ್ತು ಐತಿ ನಿನ್ನ ಮನ್ಯಾಗ ಅಂದ. ಇನ್ನ ಒಂದು ರತ್ನ ಐತಿ, ಇನ್ನ ಒಂದು ಬೆಲೆ ಬಾಳೋ ರತ್ನ ಐತಿ, ಇನ್ನ ಒಂದು ಬೆಲೆ ಬಾಳೋ ವಸ್ತು ಐತಿ. ಅದನ್ನೊಂದು ತಂದ ಹಚ್ಚಿದೆ ಅಂದ್ರ ಜರ್ಕರ್ ಅದನ್ನ ತಂದ ಹಚ್ಚಿದ ಬಳಕ ನೀ ಗೆದ್ದಿ ಅಂದ್ರ ನೀ ಏನು ಸೋತಿಲೆ ಆಸ್ತಿ, ಅಂತಸ್ತ, ವಸ್ತ್ರ, ವೈಡೂರ್ಯ, ರಾಜ್ಯ ಮೊದಲು ಮಾಡಿ ನಿಮ್ಮ ಎಲ್ಲ ಬಿಟ್ಟು ಕೊಡ್ತಾನ. ಯಾರ? ದುರ್ಯೋಧನ. ಆಯ್ತು ತಗೋ, ಅದನ್ನ ಒಂದ್ ಹಸ್ತನಿ, ಏನ್ ಕೇಳ್ತಿ ಕೇಳಂದ. ಅಂತದ್ ಯಾವ್ದೈತಿಪ್ಪ ನನ್ನ ಮನ್ಯಾಗ ಎಲ್ಲಾರೇ ಕೊಟ್ಟನಿ ಅಂದ. ಅವಾಗ ಹೇಳ್ದ ದುರ್ಯೋಧನ, ನಿನ್ನ ಮನ್ಯಾಗ ಬೆಲೆ ಬಾಳೋ ವಸ್ತು ಅಂದ್ರ ನೀ ಮಾಡ್ಕೊಂಡ ಹೆಣ್ದಳ ದ್ರೌಪದಿ ನಿನ್ನ ಹೆಣ್ತಿನ ತಂದ ಹಚ್ಚ ಪಗಡಿ ಆಟದಾಗ ಅಂದ. ಇವ್ ನೋಡ್ರಿ ಇವ್ ಕಂಬೋಗಿ ಗಂಡ ಏನಲ್ಲತ್ತೇನೀಗ ಹೆಣ್ತಿನ ಮೆಟ್ಟಿಗೆ ಹಸ್ತಾನ್ರಿ ಅವ ಗಂಡ ಹತ್ತು. ನೀ ಹೇಳ್ತಿ ಮಾಡ್ಕೊಂಡ ಹೆಣ್ತಿನ ಯಾವಂದ್ರೆ ಮಾತು ಕೇಳಿ ಯಾವನ ಕೈಯಾಗರೆ ಕೊಟ್ಟ ಬಂದ್ ಕೂತಿಯಲ್ಲೋ ನನ್ನ ಕಂಬೋಗಿ ಗಂಡ ಹಡಸಿ ಗಂಡ ಅನ್ಬೇಡ ಹಂಗ. ಹಾ ರೀ ಬೇಯ್ಬೇಡ ಅದಕ್ಕೆ ಪಾಪ. ಇರ್ಲಿ, ನಿಮಗೂ ತಾಪ ನಮಗೂ ಆಗಲತ್ತೈತಿ. ಕರಿ ಹೆಂಗ ಮಾನುಳ ಮನುಷ್ಯಾಗ ಮಾತಿನ ಪೆಟ್ಟ, ಕತ್ತಿಗೆ ಲತ್ತಿ ಪೆಟ್ಟ ಅಂದಾರ. ಮಾನುಳ ಅಟ್ಟ ಮಾತಿನ ಪೆಟ್ಟ ಹತ್ತೈತಿ. ಅದ ಎಲ್ಲರಿಗೂ ಹತ್ತಂಗಿಲ್ಲದ. ಇದಕ್ಕೆ ಎಲ್ಲನ ಬಿಟ್ಟು ನಿಂತಿತ್ತಂದ್ರ ಮತ್ತೆ ಇದನ್ನ ಎದರಾಗ ಏನು ಜಮಾ ಇಲ್ಲದ ಅನ್ನೋದು. ಅದಕ್ಕ ಸ್ವತಃ ನಿನ್ನ ಧರ್ಮರಾಜ ಮಾಡ್ಕೊಂಡ ಹೆಣ್ತಿನ ದ್ರೌಪದ ದೇವಿನ ಪಗಡಿ ಆಟದೊಳಗೆ ಇಟ್ಟು ಸೋತ್ಯಲ್ಲೋ ಇದ್ರೊಳಗೆ ಹೆಂಗ ಗಂಡ ದೊಡ್ಡ ಮಾದಿ. ನೀ ಅಂದಿರೋ ಮಾತಿ ಇಲ್ಲಿ ಗಂಡ ಕಮ್ಮಿ ಅದಿ ಒಂದ ಜಾಗನ್ಯಾಗ. ಇನ್ನ ಗಂಡ ಹೆಣ್ತಿ ಸಂರಕ್ಷಣೆ ಮಾಡ್ತಾನಂದಿ. ದುಷ್ಟ ದುಶ್ಯಾಸನಿದ್ದ. ಕೂಡಿದಂತ ಸಭಾದೊಳಗ ದ್ರೌಪದ ದೇವಿ ಸೀರಿ ಸೆಳಿತಿದ್ದ. 5 ಮಂದಿ ಗಂಡ್ರಿದ್ರಿ. ಯಾರ್ಯಾರ? ನಕುಲ, ಸಹದೇವ, ಭೀಮ, ಧರ್ಮ, ಅರ್ಜುನ. 5 ಮಂದಿ ಗಂಡ್ರಿದ್ರ ಕರೆಯನ ಬೆಂಕಿ ಹಚ್ಚದು ಶಾಂಡ್ರಗತ್ತೆ ತೆಳಗ ಚೆಂಡ ಹಾಕಿ ಕೂತ್ರಿ ಬಿಡಿಸ್ಕೊಂಡು ಬರೋ ತಾಕತ್ತಾಗಲಿಲ್ಲ. ನಾನು ಸಂರಕ್ಷಣೆ ನೀ ಏನ್ ಮಾಡ್ತಿತ್ತಮ್ಮ? ಇಲ್ಲಾದ್ರೂ ಕಮ್ಮಿ ಅದಿ. ಯಾಕೋ ನಾನು ಹೆಣ್ತಿ ಸೀರೆ ಯಾಕೆ ಜಗತ್ತೀವ ಮಗನ ತೇಳಿಕಿಸಿಂದ ಹೋಗಿ ಬಿಡಿಸ್ಕೊಂಡು ಬರ್ಬೇಕಾಗಿತ್ತಲ್ಲ. ಒಬ್ಬರೇ ಬಿಡಸಾವ್ರ ಕರೆ. ಯಾಕ್ರಿ ಏನಾಗಿತ್ತು? ಇವ್ರು ಯಾರೇ ಒಬ್ರು ಹೋಗಿ ಬಿಡಸಾವ್ರ ಕರೆ. ಇವ್ರು ಹೋಗಿ ಯಾಕೋ ಮಗನ ನನ್ನ ಸೀರೆ ಯಾಕೆ ಹೆಣ್ತಿ ಸೀರೆ ಯಾಕೆ ಜಗತ್ತಿ ಒಬ್ಬರೇ ಅಂತಿದ್ದಂದ್ರ ಆಕೆನ ಬಿಡ್ತಿದ್ದ, ಇವ್ರಿಗೆ ಹತ್ತುತ್ತಿದ್ದ. ಇವ್ರನ್ನ ಜಗತ್ತಿದ್ದತಿ. ಅದಕ್ಕ ಸುಮ್ ಕೂತಾರ ಇವ್ರ. ಅದಕ್ಕ ಇಲ್ಲಿ ಕಮ್ಮಿ ಆದಿ. ಏನ ಗಂಡನ ಕಾಲು ಬೀಳ್ಬೇಕು ಹೊತ್ತು ಹೊಂಟ್ರ ಬೀಳ್ರಲ್ಲ. ಇರ್ಲಿ ಗಂಡನ ಕಾಲು ಬೀಳುನು. ಯಾಕಂದ್ರ ಗಂಡ ಹೆಂಡತಿ ಗತ್ತಿರ್ಬೇಕು, ಸಂಸಾರದೊಳಗ ಜತ್ತಿರ್ಬೇಕು. ಅಕ್ಕಿ ಮಾತಿನಾಗ ಅವನ ಮಾತಿನಾಗ ಅಕ್ಕಿ ಇದ್ದಾಗ ಆಕೆರೆ ಬೀಳಿ ಅವರೇ ಬೀಳಿ ಆಕೆರೆ ಬೀಳಿ ಮಟ್ ನಡ್ದೈತಿ ಕಬಲು ಕೊಡುನು. ಕರೆ ಗಂಡನ ಕೂತ್ಕೊಂಡು ಹೆಣ್ತಿ ಕಾಲು ಬೀಳ್ತದನ ಪುರಾಣ ಲೇಖಿ ತೆಗೆದು ಕೊಟ್ಟನೆ ಅಂದ್ರೆ ಇಂದ ಹಾಡ್ಕಿ ರೊಕ್ಕ ಏನೋ ಒಯ್ಬೇಡ ಕೊಡ್ತೀರ ನನಗ ಗಂಡಾಡವ್ರು. ಅವಪ್ಪ ಪಂಚರ ಕಡೆ ಅದ. ಪಂಚರ್ ಏನ್ ಮನ್ಕೊಂಡಾರ ಕೂತಾರ ನನಗೂ ಎಲ್ಲಿ ಕಾಣಿಸವರ್ರಿ. ಅದಾರತ್ತೀರಿ ಕೈ ಮಾಡ್ಲತ್ತಿರ್ಲ ಕಡೆ ಇರ್ಲ್ರಿ. ಇದನ್ನ ಬೆಳತನ ಕೇಳ್ರಿ. ಕುಸ್ತಿ ಮುಂಜಾನೆ ಫೈನಲ್ ನಿಮ್ ಕೈಯಾಗ ಐತಿ. ಯಾಕಂದ್ರ
ಹೊಂಟ್ರ ತನ್ನ ಮನಿ ಬಿಟ್ಟು ಹೊರಗೆ ಬರ್ಬೇಕಾದ್ರೆ ನಿನ್ನ ಧರ್ಮರಾಜ ದ್ರೌಪದ ದೇವಿ ಕಾಲು ಬೀಳಲ್ದ ಹೊರಗೆ ಬರ್ತಿದ್ದಿಲ್ಲ. ಇದು ಪುರಾಣ ಲೇಖಿ ಐತಿ. ಯಾಕ ಅಂತದೇನ ತಪ್ಪು ಮಾಡಿದವ್ ಯಾಕ ಹೆಂಡತಿ ಕಾಲು ಬೀಳುತ್ತಿದ್ದ? ಇವನು ಕೇಳ್ತೇನೆ, ಇವನು ಕೇಳ್ಬೇಕತ್ತನ್ರಿ. ಇದು ನೀನೆ ಹುಟ್ಟಿ ಎಂದು ಕಾಣ್ತಾರ್ತತಿ. ಇದಕ್ಕೇನು ಗೊತ್ತಾ? ಇದು ಯಾವಾರ ಹಿಂಗ್ರಿ. ಇನ್ನೊಂದು ಮಾತ್ರಿಪ್ಪ ಏನ್ ಹೇಳ್ತಾನೆ? ಇದು ಅಲ್ಲದ ಒಂದು ಮಾತು ಹೇಳ್ಯಾನ್ರಿ. ಏನತ್ತ? ಎಲ್ಲಾ ಪರಮಾತ್ಮನದಿಂದ ಆಗೈತಿ. ಪರಮಾತ್ಮ ಅಂದ್ರೆ ನಿನ್ನ ದ್ರೌಪದ ದೇವಿಗೆ 5 ಮಂದಿ ಯಾಕೆ ಗಂಡ್ರ ಆದ್ರ ಒಬ್ಬೊಬ್ಬರ ಗಂಡ್ರ ಮೇಲೆ ಇರ್ತವ್ರಿ. ನೀವು 5 ಮಂದಿ ಯಾಕೆ ನಿಮಗೆ ಬೇಕು ಅಂತಾರ ಹೀಯಾಳಿಸಿ ಮಾತಾಡಿದವ. ತಮ್ಮ ಅದ್ರ ತಳ ಬುಡ ಗೊತ್ತಿಲ್ಲದ ಮಾತಾಡ್ಲಕ್ ಹೋಗ್ಬೇಡ ಸುರೇಶ. ಅದು ಕೈಲಾಸ ಒಳಗ ಒಂದ್ ದಗದಾಗಿತ್ತ. ಏನಾಗಿತ್ತು? ಒಂದ್ ಆಕಳ ನಡೆದಿತ್ತು. ಆಕಳ ಹಿಂಬಾಲ 5 ಹೋರಿ ಬೆನ್ ಹತ್ತಿ ನಡೆದಿತ್ತು. ಆಕಳ ಕೆಲಸಕ್ಕೆ ಬಂದಿತ್ತು, ಅದ್ರ ಹಿಂಬಾಲ 5 ಹೋರಿ ಬೆನ್ ಹತ್ತಿ ನಡೆದಿತ್ತು. ಹಂಗೆಲ್ಲ ನೀ ಸಂಸ್ಕೃತದಾಗ ಹೇಳ್ಬೇಡ ನಮಗ. ಕೆಲಸಕ್ಕೆ ಬಂದಿತ್ತು, ಅದಕ್ಕೆ ಬಂದಿತ್ತು ಅದ ನಮಗ್ ತಿಳಿಯಂಗಿಲ್ಲ. ನಾವ್ ಜರ ಮುಚ್ಚಿಡ್ಬೇಕತ್ತೀವಿ. ಅದು ಕಾಮದೇನ ಆಕಳ ಬೆದಿ ಮಾಡಿತ್ತು. ಹೌದ್ರಲ್ಲ? ಅದಕ್ಕ ಏನ್ ಮಾಡಿತ್ರಿ? ಬೆದಿ ಮಾಡಿತ್ತು. ಅದನ್ನ ನೀವು ತಿಳ್ಕೊರಿ, ನನ್ನ ಕೈಲಿ ಹೇಳಕ್ ಹಚ್ಬೇಡ್ರಿ. ಅದಕ್ಕ 5 ಹೋರಿಗಳ ಬೆನ್ ಹತ್ತಿದ್ದು ಹಿಂಬಾಲ. ಈಕಿ ಪಾರ್ವತಿ ನೋಡಿ ಹನಿಕೆ ಹಾಕಿ ನೋಡಿ ನಗಲಾಕತ್ತಳು. ಏವ ಏನ್ ಚೀಸಿದು ಅಂದಳಕಿ. ಹೆಂಗ? ಆಕಳರೇ ಒಂದಾದ, ಹೋರಿರೇ 5 ಬೆನ್ ಹತ್ಯಾವ. 5 ಬೆನ್ ಹತ್ಯಾವ ಹೀಯಾಳಿಸಿ ನಕ್ಕ ಬಿಟ್ಲು. ಅವಾಗ ಕಾಮದೇನು ಆಕಳ ಹೊಳ್ಳಿ ನಿಂತ ನೋಡಾಕತ್ತೈತಿ. ಹೊಳ್ಳಿ ನಿಂದ್ರತೈತಿ. ಏ ಪಾರ್ವತಿ, ನಾನು ಎಷ್ಟ ಮಾಡ್ರು ಪ್ರಾಣಿ ಒಳಗ ಜಮಾ ಅದಾನೆ. ನಾನು ಮೂಕ್ ಜನಾವರ. ಮಾನವ್ರ ಹಾದಿ ಬಿಡ್ತಾರ. ನಾ ಎಷ್ಟಾದ್ರು ಮೂಕ್ ಜನಾವರ. ನನಗ ಏನೋ 5 ಹೋರಿ ಬೆನ್ನ ಹತ್ಯಾವು. ನೀ ಇಟ್ಟು ಹೀಯಾಳಿಸಿನಕ್ಕಿ ನನಗ ಅಪಮಾನ ಮಾಡಿ. ನೀನು ದ್ವಾಪಾರ ಯುಗದಾಗ ನಿಂದ ದ್ರೌಪದನ ಅವತಾರ ಬರ್ತೈತೆ. ಭೂಮಿ ಮೇಲೆ ಹುಟ್ಟಿ ನನಗ ಹೆಂಗ 5 ಹೋರಿಗಳು ಬೆನ್ನ ಹತ್ಯಾವ ನಾಡ್ಲಿ ನೀ ಹೆಂಗ ಹೀಯಾಳಿಸಿನಕ್ಕಿ ಅಲ್ಲ. ನಿನಗೂ 5 ಮಂದಿ ಗಾಂಡ್ರಾಗ್ತಾರ ಹೋಗತ್ತೇಳಿ ಆ ಕಾಮದೇನು ಆಕಳ ಶ್ರಾಪ ಕೊಡ್ಬೇಕಾಯ್ತಕಿ. 5 ಮಂದಿ ಗಾಂಡ್ರಾಗ್ಯಾವ. ಅದಕ್ಕೆ 5 ಮಂದಿ ಗಾಂಡ್ರ ಆದ್ರಕಿ. ಆಕಿಗೆ 5 ಮಂದಿ ಗಾಂಡ್ರ ಆದ್ರ ಬಿಡು. ಹೌದು. ಇವು 3 ಎಲ್ಲಿಯೂ ಬಂದಾವ. ಇವು ಹಿಂಗೈತಿರ ನೀವು? ಅದ್ ಹೇಳ್ತೈತಿ ನೋಡಿ, ಇಲ್ಲಿ ಬರ್ತೈತಿ ನೋಡದ. ಏನತ್ರಿ? ಮನ್ಯಾಗ ನನಗೆ 2 ಹೆಂಡ್ರದಾರ ಇರ್ತ. ಅದ್ ಹೇಳ್ತೈತಿ ಬ್ಯಾರೇನ ರೀ. ಅದ್ ಯಾರು ಮನ್ಯಾಗ 2 ಆಗೈತ್ಲ ಹಂಚಿ ಮನಿಗೆ ಹೋಗಿಲ್ಲ. ಇಬ್ಬರು ಹ್ಯಾಂಡ್ರಾಗಣ್ಣ ಮೊದಲು ಕುಸ್ತಿ ಪೈಲ್ವಾನ್ ಆಗಿದ್ರಿ. ಅಲ್ಲಿಗೆ ದಮ್ಮದಾಡಿಸಿ ದೇವ. ಈಗ ಸೋಲಿಸಿ ಈಗ ಹಂಗಾಗಿಲ್ರಿ. ಈಗ ಸೋಲಿಸನ ಬಾಟ್ಲಿ ಆಗ್ಯಾನ. ಹಿಚ್ಚಿಗೆ ಹೋಗದ ಸೋಲಿಸನ ಬಾಟ್ಲಿ ಆಗೈತಿ. ಈಗ ಆ ಗಾನಿನೊಳಗ ಹಾದಿ ದಾಂಡಿ ಕಬ್ಬಿನ ಹಾಲು ತೆಗೆದು ಕೊಡ್ತಾರ ಗೊತ್ತೈತೇನ್ರಿ? ರೀ. ಕಬ್ಬ ಹಾಕಂಟ್ಲೆ ಹಾಲು ಹಿಂಡಿದ ಬಳಕ ಹಿಪ್ಪಿ ಬರ್ತದಲ್ಲ, ಬರ್ತೈತಿಲ್ಲ. ಹಂಗಾಗಿ ಅದ್ ನೋಡ್ರಿ ಇವ್ನು ಮಾರಿ. ಇಬ್ಬರನಾಗ್ಯಾನು ಯಾವಾಗ ಹಿಡಿದು ಕೈ ತಿರುವೇಳಕ ಕೈ ಮುರ್ಕೊಂಡು ಕೂತಾನ ಹುಡುಗ. ಕುಸ್ತಿ ಒಗಿಬೇಕಲ್ಲ. ಅದ್ ಹೆಂಗಾಗಿತ್ತ? ಇಬ್ಬರು ಹ್ಯಾಂಡ್ರಲ್ಲಿ ಒಂದಾಗ ಕತಿ ನೆನಪಾತು. ಇಬ್ಬರು ಹ್ಯಾಂಡ್ರಿದ್ರು ಇದ್ರಂತದ್ ಒಂದ ಗಾಂಡಿತ್ತು. ಅವ್ರ ಇದ್ರ ಪಾಲ ಹಚ್ಕೊಂಡಿದ್ರು ಅವ್ರ. ಹೆಂಗ ಈಚಿ ಕಡೆ ಕೈ ಈಚಿ ಕಡೆ ಕಾಲ ಇದೆಲ್ಲ ನಂದ. ಈಚಿ ಕಡೆ ಕೈ ಈಚಿ ಕಡೆ ಕಾಲ ಇದು ನಂದ. ಇಬ್ಬರು ಹ್ಯಾಂಡ್ರ ಸಂಗತಿರಿ ಅದು. ಹೌದ್ರಲ್ಲೇ? ಆಯ್ತ. ದಿನನಿತ್ಯ ಮನ್ಕೊಳ್ಳೋ ಟೈಮ್ದಾಗ ಇದನ್ನ ಒಂದ ಕೈ ಇದನ್ನೊಂದು ಕಾಲ ಹಾಕಿ ಒತ್ತಿದಳು, ಅದನ್ನೊಂದು ಕೈ ಇದನ್ನೊಂದು ಕಾಲ ಈಕಿ ಒತ್ತಿದಳು. ಮತ್ ಪಾಲನ ಆಗಿತ್ತಲ್ಲ. ಅದು ಇಟ್ಟು ನಂದ ನಂಗ ಬಾರೋ ಮುಂದ ಕೂತು ಹಂಗ ನೋಡ್ರಲೆ ಪಾಲ ಹಚ್ಚಿಬಿಡ್ತೀವಿ. ಎಂಡಲ್ಗಾಜಿ ಅಂತ ಕೈ ದಿನ ತಂದಂಗೈತಿ. ಜಾಮೀನ್ ಮ್ಯಾಗ ಬಿಡ್ಸೋಣ ಬಂದಂಗ ಅಲ್ಲ. ಯಾವಾಗ ಇಟ್ಟ ಪಾಲ ನಂದ ಇಟ್ಟ ಪಾಲ ನಿಂದ ಅಂತೇಳಿ ಅವ್ರ ಪಾಲ ಹಂಚ್ಕೊಂಡು ಬಿಟ್ಟಿದ್ರಿ ಇಬ್ರು ಕೂಡಿ. ಒಂದ್ ದಿವ್ಸ ಒಂದ್ ದಗದಾತ್ರಿ. ಒಬ್ಬಾಕಿ ತವ್ರ ಮನೆಗೆ ಹೋದಳ್ರಿ ಒಂದ್ 4 ದಿವ್ಸ. ಒಟ್ಟ ಒಂದ್ 4 ದಿವ್ಸ ತವ್ರ ಮನೆಗೆ ಹೋದಳು. ಮತ್ತ ಪಾಲ ಹಚ್ಕೊಂಡಿದ್ರಲ್ಲ ಈಕಿದ್ ಯಾವ್ದತಿ ಅದನ್ನ ಒಟ್ಟ ಒತ್ತಕ್ಕಿ ಅಟ್ಟ ಇರಕಿ. ಅದನ್ನ ಅಟ್ಟ ಕೈಯ ಕಾಲ ಅಟ್ಟ ಒತ್ತಿ ಅಟ್ಟ ಬಿಡ್ಲಾಕತ್ತಳು. ಮತ್ತ ಈಚಿ ಕಡೆ ಹಿಂಗ ಉಳಿತಿರ್ಲಿ. ಇದು ಸುಮ್ಮ ಕುಂಡ್ರಿಲ್ ರಾತ್ರಿ ನಿದ್ದೆ ಗಣ್ಣಾಗಿದ ಮಳ ಗಾಂಡ. ಇದು ಏನ್ ಮಾಡ್ತ ಅಚ್ಚಿ ಕಡೆ ಕಾಲ ತಾನು ಈಚಿ ಕಡೆ ಒಕ್ಕೋತ್ರಿ. ಇದು ಆಯ್ಕೆ ಅಂದಳು. ನನ್ನ ಸೌತಿ ಕಾಲ ಈಚಿ ಕಡೆ ಬರ್ತೇನ ಇದನ್ನ ಬಿಡುದ ಎಲ್ಲಿ ಕಡಿತನ ಅಂದಳಕಿ. ಈಚಿ ಕಡೆ ಬಂದೈತಿ ಅಂದ್ರೆ ಇದು ಹಲಾಲ. ನನ್ನ ಜಾಗದಾಗ ನಿನ್ನ ಅಕ್ಕಿ ಕಾಲ ಯಾಕ ಇದು ಒತ್ತಾಟಿ ಕಾಲ ಹೋತ. ಇದು ಕೈ ಸುಮ್ಮ ಕುಂಡ್ರಲಿಲ್ಲ. ಇದು ಪಟ್ನ ಒಕ್ಕೋತ ನೋಡ್ರಿ ಈಚಿ ಕಡೆ ಕೈ ಮ್ಯಾಗ. ಆಕಿ ಕೈ ಈಚಿ ಕಡೆ ಬಂದೈತೇನ? ಮುರಿದಿರು ಕೈ ಈಚಿ ಕಡೆ ಕೈ ಈಚಿ ಕಡೆ ಬಂದೈತೇನ ಹೇಳಿ ಅದನ್ನು ಒಂದು ಕುಲ್ಲಾನ 4 ದಿವ್ಸಲಕ್ಕೆ ಊರಿಂದ ಬಂದಳ. ನಾವ್ ಹಾದ ಬಳಕ ನನ್ನ ಕೈ ಕಾಲು ತೆಗದಾಳ ನೈಕೆ. ನಾ ಬಿಡ್ತಾನ ನಾನು ತೆಗಿಯತ್ತ ನೀನು. ಹಂಗಾರ ರೊಡ್ಡಗೈ ತಗೊಂಡಿ ಕಡೆ. ಹೌದಲ್ಲ? ಅದೊಂದು ಕೈ ಅದೊಂದು ಕಾಲ ಹೋತ. ಕೊಯ್ತು ನೋಡ್ರಿ. ಅದೇ ದಂಡಿಗೆ ಬೇಡ್ಕೊಳಕ್ ಟಪಾರ್ಕಿ ತಗೊಂಡು ಕರೆ ಇಲ್ಲ. ಹೆಣ್ಮಕ್ಳ ಕೈ ಬಡತಿನಾಗಿನ ಸಿಕ್ಕಿಲ್ಲೋ ತಮ್ಮನಿ. ಇದು ಹೆಣ್ಣು ಹೆಂಗ್ರಿ
ಹೆಣ್ಣ ಮನಸ್ಸು ಮಾಡಿದ್ರೆ ಸಾವಿನ ದೌಡ್ಯಾಗ ಒತ್ತಬಹುದು, ಹೆಣ್ಣ ಮನಸ್ಸು ಮಾಡಿದ್ರೆ ಸಾವಿನ ದೌಡ್ಯಾಗ ತಕ್ಕೊಂಡು ಬರಬಹುದು. ಒಂದ್ ಹೆಣ್ಣಿನ ನೆಲೆ, ಒಂದ್ ನೀರಿನ ನೆಲೆ, ಒಂದ್ ಕುದುರೆ ನೆಲೆ. ಯಾರಿಗೆ ತಿಳಿದಿಲ್ಲ ಎಂದ ಯಾವಂಗೋ ಹತ್ತಿಲ್ಲ, ಇನ್ನು ಮುಂದಿನ ಹಂಗೋ ಹತ್ತಂಗಿಲ್ಲ. ನೀ ಯಾನು ನೀನು ಹುಟ್ಟಿ ಒಂದು ಕಣ್ ತೆರ್ದಿ, ನಿನಗೆ ಹೆಂಗ ಹತ್ತೈತಿ? ಅದಕ್ಕ ಹೇಳತ್ತೇನ್ರಿ, ಏನ್ ಹೇಳ್ತಾರ? ಎಲ್ಲಾ ನನ್ನಿಂದ ಆಗೈತಿ, ನಾನ ಬಹಳ ದೊಡ್ಡವ. ಯಾಕಂದ್ರ ಮತ್ತ ಇದು ಅಲ್ಲದ ಇನ್ನೊಂದು ಮಾತು ಹೇಳ್ಯಾರಿಪ್ಪ. ಏನಂತ ಹೇಳ್ತಾರ? ಯಾಕಂದ್ರ ಯಾವ ವೀರಭದ್ರ ಹುಟ್ಟ್ಯಾನತ್ ನೋಡ್ರಿ, ಪರಮಾತ್ಮನ ಜಡ್ಯಾಗ ಅವಂಗ ಒಟ್ಟ ಆದಿಶಕ್ತಿ ಖೂನಿಲ್ಲತ್ತ. ಆದಿಶಕ್ತಿ ಅಂದಿಲ್ಲ ಅವ. ನಿನ್ನ ಸೀರೆ ಇಲ್ಲ, ನಿನ್ನ ಪಡಿಕೆ ಇಲ್ಲ. ಏನು ಬಾಯಿ ಐತ್ಯೋ, ಏನ ಬಾಟಾ ಕಂಪನಿ ಐತ್ಯೋ, ಯಾನ್ ಇಲ್ಲಿ ಉತ್ತರ ಹರಿಯಾಗ ಇರ್ಲಿ ಇರ್ಲಿ ಸಣ್ಣ ಹಂಗಿರ್ಲಿ. ಜೈ ಹಿಡ್ರಿ ನೀವು ಒಂಜರ ನಿಮ್ ಕುದುರೆ ಕಟ್ರಿ. ಅದಕ್ಕ ಹೇಳತ್ತೇನ, ನಿನ್ನ ಪಡಿಕೆ ಕೂನಿಲ್ದ ನನ್ನ ವೀರಭದ್ರ ಹುಟ್ಟ್ಯಾನತ್ತ. ಹುಚ್ಚ ಪ್ಯಾಲಿ ಯಾರಿಗಾರೆ ಕಲಿಸಿದನ ವೀರಭದ್ರ ಚರಿತ್ರೆ ಓದಿದಕ್ಕಿದ ನಾನು. ಬರೇ ಶಕ್ತಿನ ಬೆಳೆಸ್ತಾನಂದ್ರ ಶಕ್ತಿ ಪುರಾಣ ಅಟ್ಟ ಓದಿಲ್ಲ ನಾನು. ಯಾಕಂದ್ರ ರಾಮಾಯಣಿ ಒಳಗ ರಾಮಾಯಣಿ ಬಾಳ ಅದಾವ್ರಿ. ಮತ್ತ ಹಂಗ ಜೈನ ರಾಮಾಯಣಿ, ತುಳಸಿ ರಾಮಾಯಣಿ, ಆನಂದ ರಾಮಾಯಣಿ, ವಾಲ್ಮೀಕಿ ರಾಮಾಯಣಿ, ಸಂಪೂರ್ಣ ರಾಮಾಯಣಿ, ಇವು ಬಾಳ ಹೆಂಗ ಶಬರಿ ರಾಮಾಯಣ ಹಿಂಗ ಏನ್ ಅದಾವ್ ನೋಡಿವೆ. ಹಿಂಗ ಒಂದೊಂದು ನಾವು ಬಂದ ಟೇಜಕ್ ನಿಂದಿರ್ಬೇಕಾದ್ರು ಬರೀ ಶಕ್ತಿ ಅಟ್ಟ ಓದ್ಕೊಂಡ್ರ ಆಗಂಗಿಲ್ಲ, ಎಲ್ಲಾನ ಓದ್ಕೋತೀವ. ನೀ ಕೇಳಿದ್ದಿ ಏನಂತ ಹೇಳ್ರಿ? ಶಬರಿ ಲಗ್ನ ಆದ್ದು ಏನ್ ನಾವ್ ಅದ್ಞಾನ ಕೇಳಿಲ್ರಿ. ಅವ್ ಅಗಾವ ಮಾತಾಡು ಚಟ ಐತ್ರ, ಒಂದ್ ಜರ ಅಗಾವ ಹುಟ್ಟ್ಯಾನ್ರಿ. ಇದನ್ನ ಒಂದ ಯಾಕೆ ಬಿಟ್ಟಾರ ಅಂಬಾಲಿ ಕಡೆ? ನೀವ್ ಒಬ್ಬನ ಸಾಯಿ ಮಗನ ಬಡ್ಸ್ಕೊಂಡ ನಾವು. ಅಲ್ಲ, ನಾವು ಕೇಳಾರ್ದನ ಹೇಳತ್ತೀರಿ ಅದನ್ನ. ಅದು ಯಾನೋ ಗಣಪತಿ ಸುದ್ದಿನೂ ಇಲ್ಲ, ತಳನ ಇಲ್ಲ. ಇರ್ಲಿ ಬಿಡ್ರಿ, ಅವಂಗ ಯಾಕಂದ್ರ ಅಟ್ಟ ತಿಳಿದೈತಿ ಅಟ್ಟ ಮಾಡ್ಯಾನ. ಅವ್ನ ಪದದ ಜವಾಬ ನೇಗಿ. ಆದ್ರ ವೀರಭದ್ರ ಹುಟ್ಟಬೇಕಾದ್ರೆ ಹೆಂಗ ಹುಟ್ಟಿದ್ದ? ಹಂಗ ಹುಟ್ಟಿಲ್ರಿ ಅವ. ವೀರಭದ್ರ ಚರಿತ್ರೆ ಹೇಳ್ತೈತಿ. ಯಾವ ದಕ್ಷ ಬ್ರಹ್ಮನ ಮಗಳ ದ್ರಾಕ್ಷಾಯಿನಿ ಯಜ್ಞ ಕೊಂಡದೊಳಗ ಹಾರಿ ತನ್ನ ಪ್ರಾಣ ಕೊಟ್ಟದಂತ ಸುದ್ದಿ ಬಂದ ನಂದಿ ಪರಮಾತ್ಮಗೆ ತಿಳಿಸಿದ. ಪರಮಾತ್ಮ ಅಂದ, ನನ್ನ ಹೆಂಡತಿ ಪ್ರಾಣ ಹೋಗ್ಯದಂದ್ರ ಈ ಕೈಲಾಸದೊಳಗ ನಂದ ಏನೈತಿ ಜಾಗ ಅಂದ. ಅಂತ ಜೀವಕ್ಕೆ ಜೀವ ಕೊಟ್ಟಕ್ಕೆ ಸತ್ತಾಳ ಅಂದ್ರ ನಾ ಏನಿರಂಗಿಲ್ಲ ಅಂತ ಹೇಳಿ ರುದ್ರಾವತಾರ ತೊಟ್ಟ ಕುಣಿಲಕ್ ಹತ್ತ. ರುದ್ರಾವತಾರ ತೊಟ್ಟ ಕುಣದ ಒಂದ್ ಅಗದಾತ್ರಲ್ಲಿ ತನ್ನ ಜಡಿ ಬಿಚ್ಚಿ ಭೂಮಿಗೆ ಬಡದ. ಬರೇ ಜಡಿಯಾಗಟ್ಟ ಹುಟ್ಟಿಲ್ಲ ಅವ ವೀರಭದ್ರ. ಭೂಮಿ ನನ್ನ ಜಡಿ ತನ್ನ ಜಡಿ ಬಿಚ್ಚಿ ಯಾವಾಗ ಭೂಮಿಗೆ ಬಡದು ನೋಡು, ಕೆಳಗ ಭೂಮಿಗೆ ಮ್ಯಾಲ ಜಡಿಗೆ ಯಾವಾಗ ಮೇಲನಾತು. ವೀರಭದ್ರ ಚೌಡೇಶ್ವರಿ ಇಬ್ರು ಜನ್ಮ ತಾಳೆ ಬಂದ್ರಲ್ಲಿ. ಭೂಮಿ ಅಂದ್ರ ಹೆಣ್ಣ, ನಿನ್ನ ಪರಮಾತ್ಮ ಜಡಿ ಎಲ್ರೆ ಬಿಚ್ಚಿ ಅಂತರ ಹಾರಿಸಿದ ಅಂತರ ಹುಟ್ಟಿದ್ದಂದ್ರ ಹೌದು ಅಪ್ಪಗ ಅಟ್ಟ ಹುಟ್ಟಿ ಅನ್ನತ್ ಹೇಳ್ತಿದ್ದಿನ. ಮತ್ ಈ ಭೂಮಿಗೆ ಬಡದ ಮೇಲತ್ತ ವೀರಭದ್ರ ಹುಟ್ಟತಾನಂದ್ರ ಮತ್ತ ಭೂಮಿ ಅಂದ್ರ ಅರ್ಧ ಪಾಲು ನಂದು ಬತ್ತಲ್ಲ ಅದ್ರೊಳಗ. ನಿಮ್ಮ ಅಪ್ಪ ಹಂಗ ಹುಟ್ಟಿದ ಅಂತರ, ಅವ ಅಂತರ ಹುಟ್ಟಿದ ಅಂದ್ರ ನೀವೊಂದು ಗಜ ಅಂತರ ತೆಗೆದು ತೋರಿಸಿ ಅವ್ರಿ ಅವನ ಹರ್ಯಾಗ ಅಂತರ ತೆಗಿತಾನ್ರಿ ಹದಿದಂಡಿ. ಹೇಳಿ ಅದಕ್ಕ ವೀರಭದ್ರ ಚೌಡೇಶ್ವರಿ ಹುಟ್ಟೂರಿ ಯಾವಾರ ಹಿಂಗ ಬಾಳ ಶಾನೆ ಅದನ್ರಿ. ಯಾಕಂದ್ರ ವೀರಭದ್ರ ಈಗ ನೀ ಯಾಕಂದ್ರ ಒಂದ್ ಜರ ಶಾನೆ ಕಾಣ್ತಿತ್ತಮ್ಮ. ವೀರಭದ್ರ ಜರಾನ ಈಗ ಕೈಯಾಗ ಒಂದ ಗದ ಹಿಡ್ಕೊಂಡು ವಾಂಕಾಗ್ಯಾನ. ಆ ಗದ ಅವನ ಕೈಯಾಗ ಕೊಟ್ಟವ್ರ ಯಾರ, ಅವ ಯಾಕ ವಾಂಕಾಗಿ ನಿತ್ತಾನ? ಸದ್ದ ನೋಡ್ಲಕ್ ಸಬುದ ಸಮೇತ ಐತಿ. ವೀರಭದ್ರ ನಿಂದ್ರಬೇಕಾದ್ರೆ ಹಿಂಗ ಎಲ್ಲಾ ದೇವ್ರ ಗತ್ಲೆ ಕಡ ನಿತ್ತಿಲ್ಲ, ವಾಂಕಾಗಿ ನಿಂತಾನ. ಅಂತ ಏನ ವೀರಭದ್ರನಿಕಿಂತ ಗದಾ ದೊಡ್ಡದೈತಿ. ಆ ವೀರಭದ್ರ ಗದಾ ಕೊಟ್ಟವ್ರ ಯಾರ ಯಾಕ ವಾಂಕಾಗಿ ನಿತ್ತಾನ? ತಮ್ಮ ಇದು ಪುರಾಣ ಲೇಖಿ ಐತ್ಯಾ ಮತ್ತ ಹಂಗ ಬಾಯ್ ತುಂಡಿ ಅಲ್ಲ. ಎದರ ಸಂಬಂಧ ವಾಂಕಾಗಿ ನಿತ್ತಾನ? ಅಲ್ಲಿ ಮಗ ಬಿದ್ದಾನು ನಿಮ್ಗೆ ಕಲಿಸವನ್ ಎಬಿಸಿದ್ ಕೇಳ್ರಿ. ಹಂಗ ಹೇಳ್ತಾನೆ ದರಿಯೋಳು ಮೆರೆಯೋದು ಹಿರಿಯ ಸಾವಳಗೆ, ಏ ಶಿವಯೋಗಿ ಸದ್ಗುರುವಿನ ಪೀಠ, ಕಂದ ಮಮ್ಮದ ಉಂಡಾರ ಅಲ್ಲಿ ತಾಟ, ಕಂದ ವಿದ್ಯಾಶ್ರೀ ಎತ್ತಾಳ ಎಂಜಲ ತಾಟ, ಆದಿಶಕ್ತಿ ಕಮ್ಮಿ ಅಂದ್ರ ಏ ಕೊಳ್ಳಾಗ ಕಟ್ಟ್ಯಾರ ಹಳಿ ಮೆಟ್ಟ ತಿಂದಿಯೋ ಏತ. ಹುಡುಗಿ ನನ್ನ ಮುಂದ ನಡೀದಿಲ್ಲ ನಿನ್ನಾಟ, ಮಾಡಬೇಡ ಹುಡುಗಾಟ, ಮಾಡಬೇಡ ಡಿಸ್ಕೋ ಡ್ಯಾನ್ಸ್ ಹೇಳ್ತಾನೆ. ಏನು ಪದಾರೆ ಮಾಡಿ ಕೊಟ್ಟಾವ ಹೆಂಗೋ ಏನ್ ಇವನ ತಯಾರ ಮಾಡ್ತಾನೋ. ಒಂದೊಂದ ಗುರುಗಳ ಒಂದೊಂದು ನುಡಿ ತೆಗೆದು ಹಾಕಬೇಕಾದ್ರ ಅವ್ರ ಮನಿ ಮಾರ ಹಾಳಾಗ್ಯಾವ, ಮನಿ ಮಸೂತಿ ಆಗ್ಯಾವ. ಮನಿ ಎಟ್ಟೆಟ್ಟೊಬ್ಬರು ಮನಿ ಮಾರಿ ಹಾಳಾಗ್ಯಾವ. ಬರೇ ಒಂದ್ ಅಕ್ಷರ ತೆಗೆದು ಅಕ್ಷರ ಹಾಕಬೇಕಾದ್ರೆ ಇದು ಬಾಂಧಕೇಸಿಂದ ಡಿಸ್ಕೋ ಡ್ಯಾನ್ಸ್ ಎಲ್ಲಿ ಪ್ರಾಸು ನೋಡು. ಪ್ರಾಸ ಬಿಟ್ಟ ಪ್ರಾಸ ಹಾಡಿದ್ರ ಹೆತ್ತ ತಾಯಿನ ಹೋದಂಗತ್ತ. ಹುಡುಗಿ ನನ್ನ ಮುಂದೆ ಮಾಡ ನಡೆಯುದ್ರ ನಿನ್ನ ಆಟ, ಮಾಡಬೇಡ ಹುಡುಗಾಟ. ಅವ ಆಟ ಬಾರದಾನ ತಾ ಪ್ರಾಸ ಇಟ್ಟಾನವ. ನೀವು
ಹುಡುಗಿ ನನ್ನ ಮುಂದೆ ನಡೀದಿಲ್ಲ ನಿನ್ನ ಆಟ ಮಾಡಬೇಡ ಡಿಸ್ಕೋ ಡ್ಯಾನ್ಸ್ ಯಾಕ ಒಂದು ಮಸಿ ಆಗಿತ್ತು ಪೆನ್ನಿನ ಅಂತ ಅದನ್ನಟ್ಟು ಬರಿಬೇಕಾದ್ರ ಇಲ್ಲ ಅದು ಹಂಗಿಲ್ಲ ಅದು ಮಾಡಿದವನ ತಪ್ಪಲ್ಲ ಮಾಡಿದವ್ರ ಹೆಸರು ಕೆಡಿಸೋದು ಇವನು ತಪ್ಪದೈಪ ಅದಕ್ಕೆ ಹೇಳತ್ಯ ನೋಡಿ ಏನತ್ತ ನಿಮ್ಮ ಎಲ್ಲವನ್ನ ಆಧಾರ ತೆಗೆದಿಟ್ಟ ಅಂತ ಹೇಳಿ ಹೇಳತ್ಯಾನ ಯಾಕಂದ್ರ ಪರಶುರಾಮನ ಕೈಯಾಗ ಸಹಿತ ಮರ್ದನಾಗ್ಯದ ನಿಮ್ಮ ಎಲ್ಲವೂ ಬಹಳ ದೊಡ್ಡಕ್ಕೆ ಅಲ್ಲ ಏ ತಮ್ಮ ಅದು ಆಟಕ್ಕ ಮುಗುದಿಲ್ಲ ದಗದ ತಂದೆ ತಕ್ಕ ಮಗ ಆಗಬೇಕಾಗಿತ್ತು ತಂದೆ ಮಾತು ಕೇಳಿ ತಾಯಿ ಶಿರಾಚ್ಛೇದನ ಮಾಡಿದ ಯಾರ ಪರಶುರಾಮ ಯಾರ ತಾಯಿನ ಹೊಡೆದ ಪರಶುರಾಮ ಹೊಡೆದ ಆದ್ರ ಹೊಳ್ಳಿ ತಾಯಿನ ಕೇಳಬಾರದಾಗಿತ್ತು ನೀವತ್ತು ಅವನ ಕಮ್ಮಿ ಮಾಡ್ಲಕ್ಕ ಬಂದಿ ಅಪ್ಪನ ದೊಡ್ಡವನ್ ಮಾಡ್ಲಕ್ಕ ಬಂದಿ ಹೊಳ್ಳಿ ತಾಯಿನ ಕೇಳೋದು ಇವಂಗೇನು ಕೊಳೆಂಬಿದ್ದಿತ್ತು ಏನತ್ತ ಏಪ್ಪ ನೀ ಏನಕ್ಕಾಗವತ್ತೆ ಕಡಿ ಅಂದ ತಕ್ಷಣ ಕಡದ ನನ್ನ ತಾಯಿ ನನಗ ಬೇಕಂದ ಹೊಳ್ಳಿ ತಾಯಿ ಹುಟ್ಟಿ ಬಂದಳು ಆದ್ರ ಅಲ್ಲಿ ಒಂದ್ ದಗದಾಗ್ಯದ್ರಿ ಹೆಂಗ ಹಟ್ಟಕ ಬಿಟ್ಟಿಲ್ಲಕ್ಕಿರಿ ರೇಣುಕಾ ಎಲ್ಲಮ್ಮ ಏ ಪರಶುರಾಮ ಅಪ್ಪನ ಮಾತು ಕೇಳಿ ನಾನು ಶಿರಾಚ್ಛೇದನ ಮಾಡಿದಿ ರುಂಡೋತಡಿ ದಂಡೋತಟಿ ಮಾಡಿದಿ ಅವನ ಮಾತಿಗೆ ಒಪ್ಪಿ ಇಟ್ಟಕ ಬಿಡಂಗಿಲ್ಲ ಇದನ್ನ ಹಿಂದಿಲ್ ನಾಳ ಸೇಡ ತೀರ್ಸ್ಕೋತ ಬಿಡಂಗಿಲ್ಲ ಅಂದೊಳಕಿ ಅವಾಗ ತಾಯಿ ತಂದೆಗೆ ಮಾತು ಕೇಳಬೇಕಾಗಿತ್ತು ಬಿಟ್ಟಿದ್ರ ಹಣ್ಣುಗಳು 4 ಮಂದಿ ಮಾತು ಕೇಳೋದಕ್ಕಾಗಿ ಬೂದಿ ಮಾಡಿ ಹೋಗದಿದ್ದ ನಾನು ವಾಲಂದಿನಿ ಅಂದ್ರೆ ನಾನು ಬೂದಿ ಮಾಡಿ ಹೋಗಿತ್ತಿದ್ದವ ಮುಂದೆ ಎಲ್ಲ ದಗದ ಕೇಳತಿತ್ತು ಅದರ ಸಂಬಂಧ ನಾನಿನ್ನು ಹೊಡಿಬೇಕಾಗಿದ್ದೇವ ನನ್ನ ಬಜೀವಕ್ಕ ಭಯ ಪಟ್ಟು ಹೊಡಿಬೇಕಾಗ್ಯದ ಇಷ್ಟ ಮತ್ತಿದ್ರ ಹೊರತ ಮತ್ತೇನಿಲ್ಲ ಅಂದಾಗ ಅವಾಗ ಹೇಳ್ತಾಳ ತಿಳಿದ ಹೊಡೆದಿ ತಿಳಿಯಲ್ದ ಹೊಡೆದಿ ಆದ್ರೆ ಇದನ್ನ ಅನುಭವಿಸ್ತೀವಿ ಮುಂದೊಂದಳಕಿ ಇದನ್ನ ನೀ ಅನುಭವಿಸಬೇಕು ಯಾಕಂದ್ರ ನಿಂದ ಪರಶುರಾಮನ ಅವತಾರ ತ್ಯಾನ ಸತ್ಯಯುಗದಾಗ ತ್ರೇತಾಯುಗದಾಗ ಹೋಗಿ ರಾಮಾಗಿ ನೀ ಹುಟ್ಟಿ ಬರ್ತಿ ಅದ ದಶರಥ ರಾಜನ ಹೆಂಡತಿ ಕೈಕಿಯಾಗಿ ನಾ ಅವತಾರ ತಾಳಿ ಬರ್ತಾನ ಮನ್ಯಾಗ ನೀ ಏನ ನಾ ಎಷ್ಟ ಕಷ್ಟ ಅನುಭವಿಸೇನ್ಲೆ 14 ವರ್ಷ ನಿನ್ನ ವನವಾಸ ಕಾಣಿಸ್ತಾನೆ ಬಿಡಂಗಿಲ್ಲ ತಿಳಿ ಅಲ್ಲೇ ಮಾತು ಕೊಟ್ಟು ಬಂದಾಳ ಅವಂಗಕ್ಕೆ ಹೌದು ಮುಂದಕ್ಕಿನ ತಾಯಿನ ರುಂಡ ಹೊಡೆದ ಕಟ್ಟ 14 ವರ್ಷ ವನವಾಸ ಗಂಡದಿ ಕೈಯಾಗಿ ನೀ ಬಂದ ಯಾನ ಮೊದಲ ಪರಶುರಾಮ ಆಮ್ಯಾಲ ರಾಮ ಇದು ಯಾವಾರ ಹಿಂಗಾಗೈತಿ ಮತ್ತ ಇದು ಅಲ್ಲದ ಇನ್ನೊಂದು ಮಾತು ಹೇಳೇನ್ರಿ ಏನ್ ಹೇಳ್ತಾನ ಎಲ್ಲ ನನ್ನಿಂದ ಆಗೈತಿ ಮತ್ತ ಬೃಹಸ್ಪತಿ ಹೆಂಡತಿ ತಾರ ಇದ್ದಳತ್ರಿ ಆಕಿ ಚಂದ್ರನ ಮೇಲೆ ಮನಸ್ಸು ಮಾಡಿದಳತ್ ತಮ್ಮ ತಪ್ಪು ಯಾರು ಮಾಡ್ತಾರ ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗಬೇಕು ತಪ್ಪು ಯಾರು ಮಾಡ್ತಾರ ಅವ್ರಿಗೆ ಶಿಕ್ಷೆ ಆಗ್ಬೇಕು ನೋಡು ಗುರುತಾಯಿ ಚಂದ್ರನ ಮೇಲೆ ಮನಸ್ಸು ಮಾಡಿದಂದ್ರ ಗುರುತಾಯಿ ಶಿಕ್ಷೆ ಆಗ್ಬೇಕಾಗಿತ್ತು ಚಂದ್ರಿಗೆ ಯಾಕೆ ಶಿಕ್ಷೆ ಆಗ್ಯದ ಚಂದ್ರಿಗೆ ಆಗ್ಬಾರ್ದು ಅದಕ್ಕೊಂದು ಮಾತು ಹೇಳ್ಯಾರ ಬೃಹಸ್ಪತಿ ಹೆಂಡತಿ ತಾರ ಸುರರಲ್ಲಿ ಲೇಸ ಗುರುತಾಯಿ ಮೇಲೆ ಅಸುರ ಚಂದ್ರ ಮಾಡಿದಾನೋ ಮನಸ್ಸ ಬತ್ತಿಸ ಕಳೆಯುಳ ಚಂದ್ರ ಹಾಗೆ ಕೊತ್ತ ಅರ್ಧ ಅಂಶ ಒಂದಿಟ ಕಮ್ಮಿ ಹಾಕೋತ ಬಂದ ಕಿಸಿಂದ ಅಮಾಸಿಗೆ ಬಂದ ಪೂರ್ಣ ಗಪ್ಪ ಆಗತಿ ಮತ್ತ ತೊಡೆ ವಾಡವ ಹಾಕೋತ ಹುಣಿಗೆ ಹೋಗಿ ಬೆಳಗಾಗತಿ ನಿನ್ನ ಕಳಿ ಕಮ್ಮಿ ಆಗ್ಲತ್ ಹೇಳಿ ಯಾವ ಬೃಹಸ್ಪತಿ ಶ್ರಾಪ ಕೊಟ್ಟ ನಿನಗ ಯಾಕ ನೀ ತಪ್ಪು ಮಾಡಿದ್ದಿ ಶ್ರಾಪ ನೀ ತಗೊಂಡು ಯಾಕೆ ತಪ್ಪು ಮಾಡಿದ್ರ ಆಕಿಗೆ ಬರ್ಬೇಕಾಗಿತ್ತಲ್ಲ ಅದಕ್ಕ ಇರ್ಲ್ರಿ ಬಾಳ ಹೇಳ್ಕೋತ ಬಂದಾನು ಮತ್ತ ಬಾಳ ಮಾತಾಡ್ಲತ್ತೇನು ಯಾಕಂದ್ರ ಬೆಂಕಿ ಅಂದ್ರ ಗಂಡ ಇದ್ದತ್ರಿ ಬೆಂಕಿ ಅಂದ್ರ ಗಂಡತ್ತ ನಾವೊಂದ್ ಮಾತು ಹೇಳಿದ್ವಿ ಅವಂಗ ಧಾರವಾಡ ಗುಣಿಗೆ ಮುಗಿದಾವ ನಿನ್ನ ಇರ್ಲಿ ಬೆಂಕಿ ಅಂದ್ರ ಹೆಣ್ಣ ಇದ್ದಂಗ ಹೆಣ್ಣಂದ್ರ ಒಂದ್ ಬೆಂಕಿ ಇದ್ದಂಗತ್ ನಾವ್ ಹೇಳಿವ ಅದ ಹೆಣ್ಣು ಹೆಂಗ ಆತತಿ ಬೆಂಕಿ ಅಂದ್ರ ಅದ ಗಂಡತ್ರಿ ಬೆಂಕಿ ಅಂದ್ರ ಗಂಡ ಐತಿ ಕಬರು ಕೊಡನು ಖರೆ ಬೆಂಕಿಗ ಮನಿ ಒಳಗ ಒಂದ್ ಯಜ್ಞ ಹೊಡ್ತಾರ ಹೋಮ ಸುಡ್ತಾರ ಹೋಮ ಸುಡ್ಬೇಕಾದ್ರ ಒಂದ್ ಅಗದ ಮಾಡ್ತಾರ್ರಿ ಬರೇ ಒಂದ್ ತುಪ್ಪ ಸುರ್ಬೇಕಾದ್ರು ಓಂ ಅಗ್ನಿ ಸ್ವಾಹ ಓಂ ಅಗ್ನಿ ಸ್ವಾಹ ಅಗ್ನಿ ಸ್ವಾಹ ಸ್ವಾಹ ಅಂದ್ರ ಅಗ್ನಿ ದೇವ್ನ ಹೆಣ್ತದಳಾಕೆ ನೀ ಏನ್ ಮಾಡ್ರು ಮತ್ತ ಮ್ಯಾಲ ಸ್ವಾಹಾದೇವಿ ಬೇಕ ಯಾಕ ಮತ್ತ ನನ್ನ ಬಿಟ್ಟ ಯಜ್ಞ ಕಾರ್ಯ ಹೂಡು ನೋಡು ಮನ್ಯಾಗ ಆಗತತ್ತೆ ಅನ್ನದ ಅಗದಿ ಓಂ ಆಗ್ತತೆ ನೋಡ್ತಾನ ಏನ ಮಾಡ್ರು ಮತ್ತ ನಮಗೊಂದ್ ಅಗದ ಮಾಡ್ಯಾರತ್ರಿ ನಾವ್ ಹೆಣ್ಮಕ್ಳು ಬರೇ ಬೆಂಕಿ ಹಚ್ಚೋದ್ ಅಗದ ಮಾಡ್ತೀವತ್ರಿ ಅದಕ್ಕ ನಮಗ ಅಗ್ನಿ ಶಾಮಕ ದಳದೊಳಗ ಜಾಗ ಇಲ್ಲತ್ರಿ ನಮಗ ಇವ್ ಬೆಂಕಿ ಆರಿಸ್ತಾನತ್ರಿ ಏ ಹುಚ್ಚ ಪ್ಯಾಲಿ ದೇವಲೋಕದಾಗ ನಿನ್ನ ನಾರದ ಬೆಂಕಿ ಹಚ್ಚು ಮಗ ಅವನದಾನ ಮೊದಲ ತಳದಾಗ ಹೆಂಗಸರೊಳಗೆ ಇಕ್ಕಿನ ಬೆಂಕಿ ಹಚ್ಚಿ ಹೇಳತ್ತೇಳಿ ಆಧಾರ ಕೊಡು ನೋಡುನು ನಿಮ್ಮ ನಾರದ ಮತ್ತರ ಹಚ್ಚಬಾರ್ದ ಜಾಗನ್ಯಾಗ ಹೋದ ಬೆಂಕಿ ಹಚ್ಚಿ ಬರ್ತಾನಿವ ಇವ್ ಮಾತ್ರ ಹೇಳಿ ಕೇಳಿ ಬೆಂಕಿ ಹಚ್ತಾನ ನಾರದ ಖರೆ ಐತಿಲ್ಲ ಯಾಕ್ರಿ ದೈವದಾರ ನೀವು ಡೋಳಿನ ಪದ ಕಲಾವಿದರದಿರಿ ಎಲ್ಲ ತಿಳಿದವ್ರದಿರಿ ನಾರದ ಬೆಂಕಿ ಹಚ್ತಾನೋ ಏನ್ ಇಲ್ಲೋ ಇದು ಪುರಾಣ ಲೇಖಿ ಐತಿಪ್ಪ ವಿಷ್ಣು ಪುರಾಣ ಓದಿ ನೋಡು ಬಹಳ ಜಾಗನ್ಯಾಗ ಬೆಂಕಿ ಹಚ್ಚಿ ಬಿಟ್ಟಾನ ಬರೇ ವಿಷ್ಣು ಪುರಾಣ ಮತ್ತ ಶಿವ ಪುರಾಣ ಹೋಗಿಸಿಂದ ಆಗಲ್ದಕ್ಕಾಗಿ ಇವ್ ಏನ್ ಮಾಡಿದ್ದ ಬರೇ ವಿಷ್ಣು ಪುರಾಣ ಬರೆದಿದ್ದ
ಯಾರ ಯಾರು ಯಾವ ವ್ಯಾಸ ಋಷಿಯನ್ ನೋಡ್ರಿ ವಿಷ್ಣು ಪುರಾಣ ಬರೆದಿದ್ದ ವೇದ ವ್ಯಾಸ ವಿಷ್ಣು ಪುರಾಣ ಬರೆದಿದ್ದ ಇದನ್ನ ಸುದ್ದಿ ಹೋಗಿ ನಾರದ ಹೋಗಿ ನಂದಿ ಮುಂದೆ ಹೇಳ್ದ ಏನಂತ ಬರೇ ವಿಷ್ಣು ಪುರಾಣ ಬರದಾನು ವಿಷ್ಣುನ ದೊಡ್ಡವದಾನು ಶಿವಪುರಾಣನ ಬರ್ದಿಲ್ಲ ಅವಂದವ ನಮ್ಮ ಪರಮಾತ್ಮ ನಾವು ಬರ್ದಿಲ್ಲ ಅಂದ್ರ ಯಾಕಂದ್ರ ಸಭದಾಗ ಇವ್ ಕೈ ಎತ್ತಿ ಹೇಳ್ದ ಯಾರ ವ್ಯಾಸ ಋಷಿ ಶಿವಪುರಾಣ ಬರ್ದನಿ ಶಿವಯ್ಯ ವಿಷ್ಣು ಪುರಾಣ ಬರ್ದನಿ ವಿಷ್ಣುನ ದೊಡ್ಡವದಾನ ಅಂತ ಮ್ಯಾಕ್ ಕೈ ಎತ್ತಿ ಹೇಳ್ದ ಇವ್ ನಂದಿ ಬಂದು ಎರಡು ಕೈ ತೆಗಿಬೇಕಾಗೈತಿ ಒಂದು ಇದನ್ನ ಬೆಂಕಿ ಹಚ್ಚಿದವ್ರು ಯಾರು ನಿಮ್ಮ ನಾರದ ಮತ್ತ ಪಾರ್ವತಿ ಲಕ್ಷ್ಮಿ ಸರಸ್ವತಿ ಅತ್ರಿ ಋಷಿ ಅನಸೂಯಾಗ ಹೋದ ಬೆಂಕಿ ಹಚ್ಚಿದವ್ರು ಯಾರು ನಿಮ್ಮ ನಾರದ ಬಿಡುದನ ಬೆಂಕಿ ಹಚ್ಚೋದಾಗ ಮೊದಲು ನಿಮ್ಮ ಅಗಲ ಕತ್ತಿ ಬಿದ್ದದು ತಮ್ಮ ಮತ್ತೊಬ್ಬರ ಅಗಲ ಬಿಡುವುದನ ಅದಕ್ಕ